ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೆಕ್ಸ್ಟ್ ಇನ್ ಫ್ಯೂಚರ್ ಟೀಚರ್ ಆಗಬೇಕಂದ್ರೆ PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕಂದ್ರೆ TETಯಲ್ಲಿ ಪೇಪರ್ ಫಸ್ಟ್ ಅಂತೂ ಪಾಸ್ ಮಾಡಲೇಬೇಕು. ಹಾಗೆ GPST ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕಂದ್ರೆ TETಯಲ್ಲಿ ಪೇಪರ್ ಸೆಕೆಂಡನ್ನು ಪಾಸ್ ಮಾಡೋದು ಕಡ್ಡಾಯ ಆಗಿರುತ್ತೆ. ಸೊ ಹಾಗಾದ್ರೆ ಪೇಪರ್ ಫಸ್ಟು ಪೇಪರ್ ಸೆಕೆಂಡಲ್ಲಿ ಏನೆಲ್ಲ ಸಿಲೆಬಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗುತ್ತೆ, ಬರೀ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಸಾಕಾ ಅಥವಾ ಇನ್ನೂ ಹೆಚ್ಚು ಸ್ಕೋರ್ ಮಾಡ್ಬೇಕಂತ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇದಲ್ದೇ ಮತ್ತೊಂದು ಮಹತ್ವದ ವಿಷಯ ಏನು ಇಂಪಾರ್ಟೆಂಟ್ ನ್ಯೂಸ್ ಅಂದರೆ, ಈಗಾಗಲೇ ನೀವು ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಹಾಗೆ ಗೋರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಟೀಚರ್ಸು ಕೂಡ TET ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಅಂತ ಹೇಳಲಾಗುತ್ತದೆ. ಏನಿದ್ರದ್ದು ಒಂದು ಸಂಕ್ಷಿಪ್ತ ವಿವರಣೆಯನ್ನು ಮಾತ್ರ ಹೇಳ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಅವರ ಡೀಟೇಲ್ ಎಕ್ಸ್ಪ್ಲನೇಷನ್ ಅಪ್ಡೇಟೆಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಏನಂದರೆ, 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಸೇವೆಯನ್ನು ಹೊಂದಿರ್ತಕ್ಕಂಥ ಟೀಚರ್ಸು TET ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗೆ ನೀವೇನಾದ್ರು ಪ್ರಮೋಷನ್ ಪಡಿಬೇಕು, LPS ಇಂದ GPS ಪ್ರಮೋಷನ್ ಪಡಿಬೇಕು ಅಂದರೂ ಕೂಡ ನೀವು TET ಪಾಸ್ ಮಾಡೋದು ಕಡ್ಡಾಯ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಏನಾದರೂ ನೀವು ಇನ್ಕ್ರಿಮೆಂಟ್ ಪಡಿಬೇಕು ಅಂದರೆ ವೇತನದಲ್ಲೂ ಕೂಡ TET ಪಾಸ್ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂತ ನಿಮಗೆ ಸುದ್ದಿ ಎಲ್ಲ ನೋಡ್ತಾ ಇದ್ದೀರಿ. ಸೊ ಇನ್ನೂ ಕ್ಲಿಯರ್ ಪಿಕ್ಚರ್ ಇನ್ನೂ ನಮಗೆ ಕಣ್ಮುಂದೆ ಬಂದಿಲ್ಲ. ಇದರಲ್ಲಿ ಏನು ಇನ್ ಡೀಟೇಲ್ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗಾದರೆ TETಯಲ್ಲಿ ಪೇಪರ್ ಫಸ್ಟ್ ಏನೆಲ್ಲ ಇರುತ್ತೆ, ಪೇಪರ್ ಸೆಕೆಂಡ್ ಎಲ್ಲ ಏನಿರುತ್ತೆ. ಸೊ ನಾನು ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರೋದ್ರಿಂದ ಪೇಪರ್ ಫಸ್ಟಲ್ಲೂ ಮ್ಯಾಥ್ಸ್ ಬರುತ್ತೆ, ಪೇಪರ್ ಸೆಕೆಂಡಲ್ಲೂ ಮ್ಯಾಥ್ಸ್ ಬರುತ್ತೆ. ಆ ಮ್ಯಾಥ್ಸಲ್ಲಿ ಯಾವ ಥರ ಸ್ಕೋರ್ ಮಾಡಬೇಕು, ಯಾವ ಥರ ಕ್ವಶನ್ಸ್ ಇರ್ತವೆ ಅಂತ ಇನ್ ಡೀಟೇಲ್ ಈ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಹೋಗೋಣ. ಸೊ ಸ್ನೇಹಿತರ, TET ಪೇಪರ್ ಫಸ್ಟಲ್ಲಿ ನೋಡ್ರಿ, ಇದು 2024 ಎಕ್ಸಾಮಿನೇಷನ್ ಸಿಲೆಬಸ್ ಪ್ರಕಾರ ಹೇಳೋದಾದರೆ ಪೇಪರ್ ಫಸ್ಟು ಓನ್ಲಿ ಫಾರ್ 1 to 5th ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮಾತ್ರ ಪೇಪರ್ ಫಸ್ಟು. ಟೋಟಲ್ ನಿಮಗೆ ಎಕ್ಸಾಮಿನೇಷನ್ ಡ್ಯೂರೇಷನ್ನು 2.5 ತಾಸು ಇರುತ್ತೆ, 2.5 hours ಇರುತ್ತೆ, 2.5 ಗಂಟೆ ಟೈಮ್ ಇರುತ್ತೆ ನಿಮಗೆ. ಸೊ 2.5 ಗಂಟೆ ಅಂದರೆ ಅಪ್ರಾಕ್ಸಿಮೇಟ್ ಟೋಟಲ್ ನಿಮಗೆ 150 minutes ಟೈಮ್ ಡ್ಯೂರೇಷನ್ ಇರುತ್ತೆ. ಎಕ್ಸಾಮು 150 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ ಡಿಸ್ಕ್ರಿಪ್ಟಿವ್ ಇಲ್ಲ, ಬರೆಯೋಂಗಿಲ್ಲ. ಇಲ್ಲಿ ಒಂದು ಕ್ವಶನ್ನು 4 ಆಪ್ಷನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 150 ಕೂಡ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಈ 150 ಬಹು ಆಯ್ಕೆ ಪ್ರಶ್ನೆಗಳಿಗೆ ನಿಮಗೆ ಟೈಮ್ ಕೊಡೋದು 2.5 ಗಂಟೆ ಕೊಡ್ತಾನೆ, 2.5 hours ಇರುತ್ತೆ. ಸೊ ಈ 2.5 ಗಂಟೆ ಇರುತ್ತಲ್ಲ, ಟೋಟಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಇದು ಎಕ್ಸಾಮ್ ಅಂತ ನೋಡೋದಾದ್ರೆ ಟೋಟಲಿ 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್ 150 ಕ್ವಶನ್ಸ್ ಇರ್ತಾವೆ. MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 150 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, 150 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಗೊತ್ತಾಗುತ್ತೆ 150 ನಿಮಿಷಕ್ಕೆ 150 ಮಾರ್ಕ್ಸ್. ಒಂದು ಕ್ವಶನ್ಗೆ 1 minute ಟೈಮ್ ನಿಮಗೆ. ಒಂದು ಪ್ರಶ್ನೆಗೆ ಆನ್ಸರ್ ಮಾಡಲಿಕ್ಕೆ 1 ನಿಮಿಷದಂತೆ. ಟೋಟಲಿ 2.5 ಗಂಟೆ ಅಂದರೆ 150 ನಿಮಿಷಕ್ಕೆ 150 ಕ್ವಶನ್ಸು. ಈಚ್ ಕ್ವಶನ್ ಕ್ಯಾರೀಸ್ 1 mark ಅಂತ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳಿರುತ್ತೆ. ಯಾವ ಸಬ್ಜೆಕ್ಟ್ ಇರ್ತವೆ 150 ಮಾರ್ಕ್ಸಿಗೆ ಅಂದರೆ, ಫಸ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಇರುತ್ತೆ, ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ಅಂತ ಇರುತ್ತೆ. ಇದು 30 ಕ್ವಶನ್ಸು 30 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ ಸೆಕೆಂಡ್ ಇರುತ್ತೆ. ನೀವು ಸ್ಕೂಲ್ ಡೇಸಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಯಾವುದು ಓದಿರ್ತೀರ ಅದು ಲ್ಯಾಂಗ್ವೇಜ್ ಫಸ್ಟು. ಸ್ಕೂಲ್ ಡೇಸ್ ಅಂದರೆ 10th ಅಂದರೆ ಹೈಸ್ಕೂಲಲ್ಲಿ ನೀವು ಲ್ಯಾಂಗ್ವೇಜ್ ಸೆಕೆಂಡು ಕಂಪಲ್ಸರಿಯಾಗಿ ಇಂಗ್ಲೀಷ್ ಓದಿರ್ತೀವಿ, ಅದು ಇಂಗ್ಲೀಷ್ ಅನ್ನೋದು ಲ್ಯಾಂಗ್ವೇಜ್ ಸೆಕೆಂಡ್ ಆಗಿರುತ್ತೆ. ಲ್ಯಾಂಗ್ವೇಜ್ ಫಸ್ಟ್ ನೀವು ಕನ್ನಡ ಓದಿರ್ಬೋದು, ಕೆಲವೊಬ್ಬರು ಸಂಸ್ಕೃತ ಓದಿರ್ಬೋದು, ಉರ್ದು ಓದಿರ್ಬೋದು, ಹಿಂದಿ ಓದಿರ್ಬೋದು, ತಮಿಳ್ ಓದಿರ್ಬೋದು, ತೆಲುಗು ಓದಿರ್ಬೋದು, ಅದು ಲ್ಯಾಂಗ್ವೇಜ್ ಫಸ್ಟ್ ಆಗಿರುತ್ತೆ. ಲ್ಯಾಂಗ್ವೇಜ್ ಸೆಕೆಂಡ್ ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ ಇರುತ್ತೆ. ಲ್ಯಾಂಗ್ವೇಜ್ ಫಸ್ಟು ಲ್ಯಾಂಗ್ವೇಜ್ ಸೆಕೆಂಡು 30 ಕ್ವಶನ್ಸ್ 30 ಮಾರ್ಕ್ಸ್ ಇರುತ್ತೆ, ಈಚ್ ಕ್ಯಾರೀಸ್ 30 ಮಾರ್ಕ್ಸು. ಇದಾದಮೇಲೆ ಪೇಪರ್ ಫಸ್ಟಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಕಂಪಲ್ಸರಿ, ಗಣಿತ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ್ ಇರುತ್ತೆ. ಇದಾದಮೇಲೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪರಿಸರ ವಿಜ್ಞಾನ ಅಂತ ಇರುತ್ತೆ, ಪರಿಸರ ವಿಜ್ಞಾನ ಟೋಟಲಿ ಇದು 30 ಕ್ವಶನ್ಸ್ 30 ಕ್ವಶನ್ಸ್ ಅಂದರೆ ಟೋಟಲಿ 150 ಪ್ರಶ್ನೆಗಳು, 150 ಮಾರ್ಕ್ಸ್, 2.5 ಗಂಟೆ ಟೈಮ್ ಡ್ಯೂರೇಷನ್ ಇರುತ್ತೆ. ಇದು ಪೇಪರ್ ಫಸ್ಟ್ ಸಿಲೆಬಸ್ಸು, ಅದು 1 to 5th ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮಾತ್ರ. ಸೊ ನೆಕ್ಸ್ಟ್ ಇದಾದಮೇಲೆ ಪೇಪರ್ ಸೆಕೆಂಡ್ ಸಿಲೆಬಸ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಪೇಪರ್ ಸೆಕೆಂಡಲ್ಲಿ ನೋಡ್ರಿ 6 to 8 GPT ಅಂತ ಕರಿತೀವಲ್ಲ, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ. ಸೊ GPTR ನೀವು ಪಾಸ್ ಆಗ್ಬೇಕಂದ್ರೆ ಪೇಪರ್ ಸೆಕೆಂಡನ್ನು ಅಟೆಂಡ್ ಮಾಡಲೇಬೇಕು. ಪೇಪರ್ ಸೆಕೆಂಡಲ್ಲಿ ನೋಡ್ರಿ
ಟೋಟಲಿ ಇದು ಕೂಡ 2.5 hours ಇರುತ್ತೆ. ಅಗೇನ್ ಸೇಮ್ ಪ್ಯಾಟ್ರನ್ 150 ಕ್ವಶನ್ಸ್ 150 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಟೋಟಲಿ 5 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರ್ತವೆ. ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂತ ಕರಿತೀವಿ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 30 ಕ್ವಶನ್ಸ್ 30 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ ಸೆಕೆಂಡ್ ಆಗಲೇ ಹೇಳಿದ್ನಲ್ಲ. ಲ್ಯಾಂಗ್ವೇಜ್ ಫಸ್ಟ್ ನೀವು 10th ಅಲ್ಲಿ ಯಾವ್ದು ಓದಿದ್ರೆ ಅದು ಲ್ಯಾಂಗ್ವೇಜ್ ಫಸ್ಟ್. ಆಮೇಲೆ ಲ್ಯಾಂಗ್ವೇಜ್ ಸೆಕೆಂಡ್ ಆಲ್ಮೋಸ್ಟ್ ಅಲ್ಲಿ ಇಂಗ್ಲೀಷ್ ಇರುತ್ತೆ 90%, ಅದು ಲ್ಯಾಂಗ್ವೇಜ್ ಸೆಕೆಂಡ್. ಅದು 30 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಇದು ಮಾತ್ರ ಸ್ಮಾಲ್ ಚೇಂಜಸ್ ನೋಡ್ರಿ. ಇದು ಮ್ಯಾಥಮೆಟಿಕಲ್ ಸೈನ್ಸ್ ಟೀಚರ್ಸ್ಗೆ ಅಂದರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಸ್ಗೆ ಈ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಎರಡೂ ಸಬ್ಜೆಕ್ಟ್ ಸೇರಿ 60 ಮಾರ್ಕ್ಸ್ ಇರುತ್ತೆ, 60 ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ ಈ 4 1 2 3 4 ಅಂದರೆ 30 60 90 + 60 ಅಂದರೆ 150 ಮಾರ್ಕ್ಸ್ ಆಗುತ್ತೆ. ಬಟ್ ಇದು 5th ಒನ್ ಏನಿದೆಯಲ್ಲ, ಇದು ಓನ್ಲಿ ಸೋಷಿಯಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ. ಅವ್ರಿಗೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಇದು ಬರಲ್ಲ. ಈ ಫಸ್ಟ್ 3 ಏನಿದಾವಲ್ಲ ಇವು ಕಂಪಲ್ಸರಿ, ಇದು 3 ಕಂಪಲ್ಸರಿ. ಇದರ ಜೊತೆಗೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆ ಈ ಲಾಸ್ಟ್ ಒನ್ ಸೋಷಿಯಲ್ ಸ್ಟಡೀಸ್ ಓದಬೇಕಾಗುತ್ತೆ. ಸೋಷಿಯಲ್ ಸೈನ್ಸ್ ಟೀಚರ್ಸ್ ಟೋಟಲಿ ಈ 90 ಮಾರ್ಕ್ಸ್ ಪ್ಲಸ್ ಇದು 60 ಸೇರಿ 150 ಮಾರ್ಕ್ಸ್ ಆಗುತ್ತೆ. 150 ಕ್ವಶನ್ಸ್ ಇರ್ತವೆ ನೋಡಿ. ಇದು ಕೂಡ 2.5 hours ಇರುತ್ತೆ. ಅಂದರೆ 150 ನಿಮಿಷ, 150 ನಿಮಿಷಕ್ಕೆ 150 ಕ್ವಶನ್ಸ್. ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ನೋಡ್ರಿ. ಸೊ ಇಲ್ಲಿ 150 ನಿಮಿಷಕ್ಕೆ 150 ಕ್ವಶನ್ಸ್. ಒಂದು ಪ್ರಶ್ನೆ 1 ನಿಮಿಷದಲ್ಲೇ ಆನ್ಸರ್ ಮಾಡಬೇಕು. ಇದು TT ಪೇಪರ್ ಸೆಕೆಂಡ್ ಸಿಲೆಬಸ್. ಹಾಗಾದ್ರೆ ಈ TT ಪೇಪರ್ ಫಸ್ಟಲ್ಲಿ ಪೇಪರ್ ಸೆಕೆಂಡಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು, ಪಾಸ್ ಆಗಬೇಕು ಅಂದರೆ ನೋಡ್ರಿ, ನೀವು ಪಾಸಿಂಗ್ ಮಾರ್ಕ್ಸ್ ನೋಡೋದಾದ್ರೆ SC ST ಮತ್ತು ಕೆಟಗರಿ 1 C1 ಸ್ಟೂಡೆಂಟ್ಸು ಪಾಸ್ ಆಗಲಿಕ್ಕೆ 83 ಮಾರ್ಕ್ಸ್ ತೆಗಿಬೇಕು. ಪೇಪರ್ ಫಸ್ಟಲ್ಲಿ ಆಗಿರ್ಬೋದು, ಸೆಕೆಂಡಲ್ಲಿ ಆಗಿರ್ಬೋದು. ಆ ಜನರಲ್ ಕೆಟಗರಿ ಸ್ಟೂಡೆಂಟ್ಸ್ ಏನಿದಾರಲ್ಲ, ಪಾಸ್ ಆಗ್ಬೇಕಂದ್ರೆ 90 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. 150ಗೆ 83 ಮಾರ್ಕ್ಸ್ ತುಂಬ ಈಸಿ. 150ಗೆ 90 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು. ಹಾಗಾದ್ರೆ ಇಲ್ಲಿ ಬರೀ ಪಾಸಿಂಗ್ ಮಾರ್ಕ್ಸ್ ಸಾಕಾ ಅಂದರೆ ನೋಡ್ರಿ, ಪಾಸಿಂಗ್ ಮಾರ್ಕ್ಸ್ ಏನೋ ತೆಗಿಬೋದು. ಆದರೆ ಇನ್ ಫ್ಯೂಚರ್ ನೀವೇನಾದರೂ ಅಪಾಯಿಂಟ್ಮೆಂಟಿಗೆ ಹೋದಾಗ, ಸೊ PSTR ನೋಟಿಫಿಕೇಶನ್ ಆದರೆ, GPSTR ನೋಟಿಫಿಕೇಶನ್ ಆದರೆ, ನೀವು ಅಪಾಯಿಂಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ನೀವು TETಯಲ್ಲಿ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೆಗೆದ್ರೆ, ಸೊ ಈ TET ಮಾರ್ಕ್ಸನ್ನ ಕನ್ಸಿಡರು ಕೂಡ ಮಾಡ್ತಾನೆ. ಅಪಾಯಿಂಟ್ಮೆಂಟಲ್ಲಿ TET ಮಾರ್ಕ್ಸನ್ನ 20% ಮಾರ್ಕ್ಸನ್ನು ಯೂಸ್ ಮಾಡ್ಕೊತಾನೆ. ಹಾಗಾಗಿ TETಲಿ ಸ್ಕೋರ್ ಮಾಡೋದು ಹೆಂಗೆ ಅಂತ ನೋಡ್ಕೋಬೇಕು. ಬರೀ ಪಾಸಿಗೆ ಅಷ್ಟೇ ಯೋಚನೆ ಮಾಡಬೇಡ್ರಿ, ಸ್ಕೋರ್ ಮಾಡ್ಕೋಬೇಕು. 150ಕ್ಕೆ 110 120 130ವರೆಗೂ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು, ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಓದಿದ್ದೆ ಆದರೆ ನೀವು. ಸೊ 130 140 ತನಕ ಸ್ಕೋರ್ ಮಾಡಿರೋ ಇದ್ದಾರೆ. ಹಾಗಾಗಿ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು TETಯಲ್ಲಿ 150ಕ್ಕೆ ಏನಾದರೂ 100 ಮಾರ್ಕ್ಸ್ ತೆಗೆದ್ರಿ ಅಂದರೆ ನಿಮ್ಮ ಅಪಾಯಿಂಟ್ಮೆಂಟಲ್ಲಿ 20% ಕನ್ಸಿಡರ್ ಮಾಡ್ತಾನೆ. ಅದು 20% ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡೋದಾದ್ರೆ, ಇದು 52 100 53 150 40 × 2 ಅಂದರೆ ಅಲ್ಲ 20 × 2 ಅಂದರೆ 40/3 ಅಂದರೆ 13.33 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ನೀವು TETಯಲ್ಲಿ 100 ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನಿಮ್ಮ ಅಪಾಯಿಂಟ್ಮೆಂಟಲ್ಲಿ TET ಸ್ಕೋರ್ನ 20% ತಗೊಂತಾನೆ, 13.33 ಆಗುತ್ತೆ. ಸೊ ಒಂದು ವೇಳೆ ನೀವು TETಯಲ್ಲಿ 120 ಸ್ಕೋರ್ ಮಾಡಿದ್ರಿ ಅಂದರೆ, 150ಗೆ 120 ಸ್ಕೋರ್ ಮಾಡಿದ್ರಿ ಅಂದರೆ ಅಪಾಯಿಂಟ್ಮೆಂಟಲ್ಲಿ ಇದರ 20% ಮಾತ್ರ ತಗೊಂತಾನೆ. ಸೊ 20% ಅಂದರೆ ನೋಡ್ರಿ, ಕ್ಯಾನ್ಸಲ್ ಮಾಡಿರಿ, 0 0 ಕ್ಯಾನ್ಸಲ್, 5 3s 5 4s ಕ್ಯಾನ್ಸಲ್, 3 1s 3 4s ಕ್ಯಾನ್ಸಲ್, 4 × 4 ಅಂದರೆ 16% ಮಾರ್ಕ್ಸ್ ಆಗುತ್ತೆ. 16 ಮಾರ್ಕ್ಸನ್ನು ನಿಮ್ಮ TET ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ತಾನೆ ಅಪಾಯಿಂಟ್ಮೆಂಟಲ್ಲಿ. ಹಾಗಾಗಿ TETಲಿ ಜಸ್ಟ್ ಪಾಸಿನ ಕಡೆ ಅಷ್ಟೇ ಯೋಚನೆ ಮಾಡಬೇಡ್ರಿ, ಸ್ಕೋರ್ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಸೊ ನಾನು ಈ ಕ್ಲಾಸಲ್ಲಿ ನಂದು ಒಂದು ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸಲ್ಲಿ ಈ TET ಪೇಪರ್ ಫಸ್ಟಲ್ಲಿ ಪೇಪರ್ ಸೆಕೆಂಡಲ್ಲಿ ಯಾವ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಪೇಪರ್ ಫಸ್ಟಲ್ಲಿ ಒಂದು ಸ್ವಲ್ಪ ಸುಲಭವಾದ ಪ್ರಶ್ನೆಗಳಿರ್ತವೆ, ಈಸಿ ಇರ್ತವೆ. ಪೇಪರ್ ಸೆಕೆಂಡಲ್ಲಿ ಒಂದು ಸ್ವಲ್ಪ ಅದೇ ಟಾಪಿಕ್ ಮೇಲೆ ಒಂದು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ಥರ ಪ್ರಶ್ನೆಗಳಿರ್ತವೆ ಅವನ್ನ ಆನ್ಸರ್ ಮಾಡೋ ವಿಧಾನಗಳನ್ನು ನೋಡ್ತಾ ಬರೋಣ 1 by 1. ಸೊ ನೋಡ್ರಿ, ಅದಕ್ಕಿಂತ ಬಿಫೋರ್ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ TET ರಿಲೇಟೆಡ್ ಸಾಕಷ್ಟು ವಿಡಿಯೋಸ್ ಈಗಾಗಲೇ ಇದ್ದಾವೆ. ನೆಕ್ಸ್ಟ್ ಇನ್ ಫ್ಯೂಚರ್ ಕೂಡ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಅಪ್ಡೇಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಸೊ ನೆಕ್ಸ್ಟ್ ನೋಡ್ರಿ,
ಹಾಗೆ TET ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಇದಾವೆ, ಅದರ ಉಪಯೋಗನ ಪಡಿತಾ ಬರ್ಬೋದು. ಸೊ ಮೊದಲನೇ ಪ್ರಶ್ನೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಮೆಜರ್ಸ್ ಕ್ಯಾನ್ ಫಾರ್ಮ್ ಎ ಟ್ರಯಾಂಗಲ್? ಈ ಕೆಳಗಿನ ಯಾವ ಅಳತೆಗಳಿಂದ ತ್ರಿಕೋನವನ್ನು ರಚಿಸಬಹುದು? ತ್ರಿಕೋನ ಅಂದರೆ ತ್ರಿಭುಜ ಅಂತ ಕರಿತೀವಿ, ಇನ್ನೊಂದು ಹೆಸರು ಅದಕ್ಕೆ ಟ್ರಯಾಂಗಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇಲ್ಲಿ ಕೊಟ್ಟರೆ ಯಾವ ಅಳತೆಗಳನ್ನ ಯೂಸ್ ಮಾಡ್ಕೊಂಡು ತ್ರಿಭುಜವನ್ನು ರಚನೆ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಸೊ ಯಾವ ಬೇಕೋ ಅವು ಮನಸ್ಸಿಗೆ ಬಂದಿರೋ 3 ಸಂಖ್ಯೆಗಳನ್ನು ಕೊಟ್ಟು ತ್ರಿಭುಜ ರಚನೆ ಮಾಡ್ರಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಮನಸ್ಸಿಗೆ ಬಂದಿರೋ ನಂಬರ್ಸ್ ಎಲ್ಲ ಕೊಟ್ಟು ತ್ರಿಭುಜ ರಚನೆ ಮಾಡ್ಲಿಕ್ಕೆ ಬರಲ್ಲ. ತ್ರಿಭುಜ ರಚನೆ ಮಾಡ್ಬೇಕಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಕೆಲವೊಂದು ನಿಬಂಧನೆಗಳಿದಾವೆ, ಅವುಗಳನ್ನು ತಿಳ್ಕೊಂಡ್ರೆ ಆ ಥರ ನಂಬರ್ಸ್ ಇದ್ರೆ ಮಾತ್ರ ನಾವು ತ್ರಿಭುಜಗಳನ್ನು ರಚನೆ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ತ್ರಿಭುಜ ರಚನೆ ಮಾಡ್ಬೇಕಂದ್ರೆ ಆ ನಿಬಂಧನೆ, ಆ ಒಂದು ಕಂಡೀಷನ್ ಏನಾಗಿರ್ಬೇಕು ಅಂದ್ರೆ, ನೋಡ್ರಿ, ಒಂದು ಟ್ರಯಾಂಗಲ್ ನಾವು ಡ್ರಾ ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು, ತ್ರಿಭುಜವನ್ನು ರಚನೆ ಮಾಡಬೇಕು ಅಂದ್ರೆ, ಸೊ ಮೊದಲನೇ ಪಾಯಿಂಟ್ ಏನಂದ್ರೆ ಇಲ್ಲಿ 3 ಸಂಖ್ಯೆಗಳಿದಾವಲ್ಲ, ಇಲ್ಲಿ ಯಾವುದೇ 2 ಸಂಖ್ಯೆಗಳ ಮೊತ್ತ ಮೂರನೇ ಸಂಖ್ಯೆಗಿಂತ ದೊಡ್ಡದಾಗಿದ್ದರೆ ಮಾತ್ರ ತ್ರಿಭುಜವನ್ನು ರಚನೆ ಮಾಡ್ಲಿಕ್ಕೆ ಬರುತ್ತೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆ ನಂಬರ್ಸ್ ಯೂಸ್ ಮಾಡ್ಕೊಂಡು ತ್ರಿಭುಜವನ್ನು ರಚನೆ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಇಲ್ಲಿ ಯಾವ ಒಂದು ಸಂಖ್ಯೆಗಳಿಂದ ತ್ರಿಭುಜ ರಚನೆ ಮಾಡಕ್ಕೆ ಬರುತ್ತೆ ಅಂತ ನೋಡೋದಾದ್ರೆ ನಾವು ನೋಡ್ರಿ, ಫಸ್ಟ್ ಆಪ್ಷನ್ ಬರೋಣ. ಇಲ್ಲಿ ಮೊದಲ 2 ಸಂಖ್ಯೆಗಳನ್ನು ಅಡಿಷನ್ ಮಾಡ್ತೀನಿ, ಸಂಕಲನ ಮಾಡ್ತೀನಿ, ಕೂಡ್ತಾ ಇದೀನಿ. 2 + 3 ಕೂಡಿದಾಗ 5 ಬರುತ್ತೆ. ಈ 5 ಅನ್ನೋದು ಇನ್ನು ಉಳಿದ ಸಂಖ್ಯೆ 6ಕ್ಕಿಂತ ಚಿಕ್ಕ ಸಂಖ್ಯೆ, 5 < 6 ಹೇಳ್ತೀವಿ. ಈ 2 ಸಂಖ್ಯೆಗಳ ಮೊತ್ತ ಇನ್ನು ಮೂರನೇ ಸಂಖ್ಯೆಗಿಂತ ಇದು ಚಿಕ್ಕದಿದೆ ಅಂದ್ರೆ ಈ ಅಳತೆಗಳನ್ನು ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡ್ಲಿಕ್ಕೆ ಬರಲ್ಲ. 100% ಇದು ರಾಂಗ್ ಆಗುತ್ತೆ. ಓಕೆನಾ, ಫಸ್ಟ್ ಆಪ್ಷನ್ ರಾಂಗ್ ಆದ್ಮೇಲೆ ಸೆಕೆಂಡ್ ಆಪ್ಷನ್ ಬರೋಣ. 3 + 4 ಇವೆರಡು ಸಂಖ್ಯೆಗಳನ್ನ ಕೂಡ 7 ಆಗುತ್ತೆ. ಈ 7 ಇನ್ನು ಉಳಿದ ಸಂಖ್ಯೆ 6ಕ್ಕಿಂತ ದೊಡ್ಡ ಸಂಖ್ಯೆ, ಗ್ರೇಟರ್ ದ್ಯಾನ್ ಅಂತ ಬರುತ್ತೆ, ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ತ್ರಿಭುಜ ರಚನೆ ಮಾಡ್ಬೋದು. ಇದು ಒಂದು ನೋಡಿದ ತಕ್ಷಣ ಡಿಸೈಡ್ ಮಾಡ್ಬೇಡ್ರಿ, ಇನ್ನೂ 2 ಪೇರ್ಸ್ ಇದಾವೆ. ಇವಾಗ ಇದಾಯ್ತಲ್ಲ, ಸೆಕೆಂಡ್ ಥರ್ಡ್ ನಂಬರ್ ಕೂಡ್ರಿ, 4 + 6 10 ಬರುತ್ತಲ್ಲ, ಈ 10 ಇವೆರಡು ಬಿಟ್ಟು ಉಳಿದರ ಸಂಖ್ಯೆ 3 ಇದೆಯಲ್ಲ, 3ಕ್ಕಿಂತ ದೊಡ್ಡ ಸಂಖ್ಯೆ, ಹಾಗಾಗಿ ತ್ರಿಭುಜ ರಚನೆ ಮಾಡ್ಬೋದು. ಫಸ್ಟ್ ಸೆಕೆಂಡ್ ಆಯ್ತು, ಸೆಕೆಂಡ್ ಥರ್ಡ್ ಆಯ್ತಲ್ಲ, ಇವಾಗ ಥರ್ಡ್ ಫಸ್ಟ್ ಮಾಡೋಣ. 6 + 3 9 ಬರುತ್ತೆ. ಈ 9 ಇನ್ನು ಉಳಿದಿರೋ ಸಂಖ್ಯೆ ಈ 4ಕ್ಕಿಂತ ದೊಡ್ಡ ಸಂಖ್ಯೆ ಆಗಿದೆ ಅಂದ್ರೆ 100% ಈ 3 ಅಳತೆಗಳಿಂದ ತ್ರಿಭುಜ ರಚನೆ ಮಾಡ್ಬೋದು. ಯಾವುದೇ 2 ಸಂಖ್ಯೆಗಳ ಮೊತ್ತ ಇನ್ನು ಉಳಿದಿರೋ ಸಂಖ್ಯೆಗಿಂತ ದೊಡ್ಡದಿರ್ಬೇಕು, ಹಂಗಿದ್ರೆ ತ್ರಿಭುಜವನ್ನು ರಚನೆ ಮಾಡ್ಬೋದು. ಸಮ್ ಆಫ್ ಎನಿ 2 numbers is greater than the another number, then that's why we ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಅಂತ ಹೇಳ್ತೀವಿ. ಆ ಥರ ಅಳತೆಗಳನ್ನಿದ್ರೆ ತ್ರಿಭುಜವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆನಾ, ಆಗ ಈ ಪ್ರಶ್ನೆಗೆ ಆನ್ಸರು ಆಪ್ಷನ್ ಬಿ. ಮುಂದ್ಲವೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಕ್ಲಾರಿಟಿಗೋಸ್ಕರ ಮುಂದ್ಲವೆರಡು ಚೆಕ್ ಮಾಡಿ ತೋರಿಸ್ತೇನೆ. ಇಲ್ಲಿ 2 ಸಂಖ್ಯೆಗಳನ್ನು ಕೂಡಿದಾಗ 7 ಬರುತ್ತೆ. 3 + 4 7. ಈ 7 ಅನ್ನೋದು ನೆಕ್ಸ್ಟ್ ಸಂಖ್ಯೆಗೆ ಸಮ ಇದೆ. 7 = 7 ಸಮ ಇದ್ರೆ ತ್ರಿಭುಜ ರಚನೆ ಮಾಡಕ್ ಬರಲ್ಲ, ದೊಡ್ಡದಾಗಿದ್ರೆ ಮಾತ್ರ ರಚನೆ ಮಾಡಬಹುದು. ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ 4 + 6 10 ಬರುತ್ತೆ. ಈ 10 ಅನ್ನೋದು ನೆಕ್ಸ್ಟ್ 12ಕ್ಕಿಂತ ಇದು ದೊಡ್ಡ ಸಂಖ್ಯೆ ಅಲ್ಲ, ಚಿಕ್ಕ ಸಂಖ್ಯೆ. 10 is less than 12 ಅಂತ ಬರೀತೀನಿ. ಈ 2 ಸಂಖ್ಯೆಗಳ ಮೊತ್ತ ಇನ್ನು ಉಳಿದಿರೋ ಸಂಖ್ಯೆಗಿಂತ ಕಡಿಮೆ ಇರೋದ್ರಿಂದ ಈ ಅಳತೆಗಳನ್ನ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡಕ್ ಸಾಧ್ಯತೆ ಇಲ್ಲ, ಅದು ರಾಂಗ್ ಅಂತ ಕರಿತೀವಿ. ಹಾಗಾಗಿ ಈ ಕ್ವಶನ್ಗೆ ಆನ್ಸರು ಬಿ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಈ ಥರದ ಕ್ವಶನ್ನು ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ 100% ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕಷ್ಟು ಸಲ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಈ ಥರದ್ರ ಮೇಲೆ, ಈ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಕೇಳಿದ್ದಾನೆ, ನೀಟಾಗಿ ನೋಡ್ಕೊಳ್ರಿ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಆಲ್ 3 medians ಆಫ್ ಎ ಟ್ರಯಾಂಗಲ್ ಈಸ್ ಕಾಲ್ಡ್ ಅಂತ ಇದೆ. ತ್ರಿಕೋನದ 3 ಮಧ್ಯರೇಖೆಗಳ ಛೇದಕ ಬಿಂದುವನ್ನು ಹೀಗೆ ಕರೆಯಲಾಗುತ್ತದೆ ಅಂತಿದೆ. ನೋಡ್ರಿ, ತ್ರಿಕೋನದ 3 ಮಧ್ಯರೇಖೆಗಳ ಛೇದಕ ಬಿಂದುವನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದೇನೆ. ಸೊ ಒಂದು ತ್ರಿಕೋನ ಅಥವಾ ತ್ರಿಭುಜ, ಟ್ರಯಾಂಗಲ್ ಏನು ನಾವು ಬರೀತೀವಲ್ಲ, ಈ ಒಂದು ತ್ರಿಭುಜಕ್ಕೆ 3 ಮಧ್ಯರೇಖೆಗಳನ್ನು ಎಳಿಬೇಕು. ಆ 3 ಮಧ್ಯರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ, ಇಂಟರ್ಸೆಕ್ಟ್ ಆಗ್ತವ್ರೆ. ಆ ಬಿಂದುವನ್ನು ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸಪೋಸ್ ನಾನು ಒಂದು ಉದಾಹರಣೆಯಾಗಿ ABC ಅಂತ ಒಂದು ತ್ರಿಭುಜ ಬರ್ಕೊಂಡೆ. ಈ ABC ತ್ರಿಭುಜದಲ್ಲಿ
ಎ ಬಿ ಬಾಹುಗೆ ಒಂದು ಮಧ್ಯಬಿಂದು ಹಿಂಗೆ ನಾವು ಕನ್ಸ್ಟ್ರಕ್ಟ್ ಮಾಡಿ ಡ್ರಾ ಮಾಡ್ತೀವಿ. ಅದೇ ಥರ ಬಿ ಸಿ ಬಾಹುಗೆ ಒಂದು ಮಧ್ಯಬಿಂದುನ ಈ ರೀತಿ ಡ್ರಾ ಮಾಡ್ತೀವಿ. ಎ ಸಿ ಬಾಹುಗೆ ಒಂದು ಮಧ್ಯಬಿಂದುವನ್ನ ಈ ರೀತಿ ಡ್ರಾ ಮಾಡ್ತೀವಿ. ಈ ಮೂರು ಮಧ್ಯಬಿಂದುಗಳು ಒಂದು ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಅಂದ್ರೆ ಛೇದಿಸ್ತವಲ್ಲ, ಈ ಬಿಂದುವನ್ನ ಏನಂತ ಕರಿತೀವಿ ಅಂತ ಕೇಳಿದಾನೆ. ಈ ತ್ರಿಭುಜದ ಮೂರು ಬಾಹುಗಳಿಗೆ ಮಧ್ಯ ರೇಖೆಗಳನ್ನು ಎಳೆದಾಗ ಈ ಮಧ್ಯ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ ಅಥವಾ ಛೇದಿಸ್ತವೆ. ಈ ಬಿಂದುವನ್ನ ನಾವೇನಂತ ಕರಿತೀವಿ ಅಂದ್ರೆ ಗುರುತ್ವ ಕೇಂದ್ರ ಅಂತ ಕರಿತೀವಿ. ಈ ಬಿಂದುವನ್ನ ನಾವು ಗುರುತ್ವ ಕೇಂದ್ರ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ಇದನ್ನ ಸೆಂಟ್ರಾಯ್ಡ್ ಅಂತ ಕರಿತೀವಿ. ಸೆಂಟ್ರಾಯ್ಡ್ ಅಂತ ಕರಿತೀವಿ, ಕನ್ನಡದಲ್ಲಿ ಗುರುತ್ವ ಕೇಂದ್ರ ಅಂತ ಕರಿತೀವಿ. ತ್ರಿಭುಜದ ಮೂರು ಮಧ್ಯ ರೇಖೆಗಳು ಛೇದಿಸುವ ಬಿಂದುವನ್ನ ಗುರುತ್ವ ಕೇಂದ್ರ, ಸೆಂಟ್ರಾಯ್ಡ್ ಅಂತ ಕರಿತೀವಿ. ದ ಮೀಡಿಯನ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇಂಟರ್ಸೆಕ್ಟ್ ಇನ್ ಒನ್ ಪಾಯಿಂಟ್, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಎ ಸೆಂಟ್ರಾಯ್ಡ್ ಅಂತ ಕರಿತೀವಿ. ಸೆಂಟ್ರಾಯ್ಡ್ ಅನ್ನೋದು ನೋಡ್ರಿ ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಹಾಗಾಗಿ ಎರಡನೇ ಪ್ರಶ್ನೆಗೆ ಆನ್ಸರ್ ಗೊತ್ತಾಯ್ತಲ್ಲ, ಆಪ್ಷನ್ ಡಿ ಇಸ್ ದ ಆನ್ಸರು. ನೀವೇನಾದ್ರು ಸೀರಿಯಸ್ ಆಗಿ ಟಿ ಇ ಟಿ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ನಿಮಗೆ ಒಂದು ಗುರಿ ಏನಾರು ಇತ್ತು, ಗೋಲ್ ಇತ್ತು ಅಂದರೆ ನೋಡ್ರಿ, ನಾವು ಮಾಡೋ ಪಾಠಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ 100% ಕಂಟೆಂಟ್ ಓರಿಯೆಂಟೆಡ್ ಯೂಟ್ಯೂಬ್ ಚಾನಲ್ಲು. ನೀವು ಇದನ್ನು ಒಂದು ನೋಟ್ಸ್ ತಗೊಂಡು ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಸೊಲ್ಯೂಷನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. 100% ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಲ್ಲಿ ಖಂಡಿತ ಯೂಸ್ ಆಗುತ್ತೆ. ನೀವು ಯಾವುದೋ ಒಂದು ಸಿನಿಮಾ ನೋಡೋ ಥರ ಇದು ನೋಡ್ಕೊತ ಕೂತ್ರೆ ವೇಸ್ಟ್ ಆಗುತ್ತೆ. ಹಾಗಾಗಿ ವಿಡಿಯೋ ಪಾಸ್ ಮಾಡ್ತಾ ಕ್ವಶನ್ ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ಎಕ್ಸ್ಪ್ಲನೇಷನ್ ಹೇಳ್ತಾ ಇರ್ತೀವಿ. ನಿಮ್ದು ಯಾವ್ದು ರೈಟಿಂಗ್ಸಲ್ಲಿ ಬರೀತವ್ರೆ 100% ಹೆಲ್ಪ್ ಆಗುತ್ತೆ. ಸೊ ಅಥವಾ ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ ಬೇಕು ಅಂದರೆ ನಮ್ಮ ಆನ್ಲೈನ್ ಆ್ಯಪಲ್ಲಿ ಒಂದಿಷ್ಟು ಸ್ಮಾಲ್ ಅಮೌಂಟ್ ಆಫ್ ಫೀಸ್ ಇರುತ್ತೆ, ಅದರ ಉಪಯೋಗನೂ ಕೂಡ ನೀವು ಪಡ್ಕೊಂತ ಹೋಗ್ಬೋದು. ಸೊ ನೋಡಿರಿ, ಇದಲ್ದೇ ನಾನು ಈ ಗುರುತ್ವ ಕೇಂದ್ರ ಅಂತ ಹೇಳಿದೆ ಇದಕ್ಕೆ ಆನ್ಸರ್. ಇಲ್ಲಿ ಇನ್ನೂ 3 ಹೆಸರಿದಾವೆ, ಪರಿಕೇಂದ್ರ, ಲಂಬ ಕೇಂದ್ರ, ಇದು ಲಂಬ ಕೇಂದ್ರ ಅಂತ. ಸೊ ನೆಕ್ಸ್ಟ್ ಇದು ಇನ್ ಸೆಂಟರ್, ಹಂತ ಕೇಂದ್ರ ಅಂತ ಇದೆ. ಹಾಗಾದ್ರೆ ಪರಿಕೇಂದ್ರ ಅಂದ್ರೆ ಏನು ಅಂದ್ರೆ, ಪರಿಕೇಂದ್ರ ಅಂದ್ರೆ ತ್ರಿಭುಜದ ಲಂಬಾರ್ಧ ರೇಖೆಗಳು, ತ್ರಿಭುಜದ ಲಂಬಾರ್ಧ ರೇಖೆಗಳು ಅಂತ ಕರಿತೀವಿ. ಈ ಲಂಬಾರ್ಧ ರೇಖೆಗಳು ಛೇದಿಸುವ ಬಿಂದುವನ್ನು ನಾವು ಪರಿಕೇಂದ್ರ ಅಂತ ಕರಿತೀವಿ. ತ್ರಿಭುಜದ ಲಂಬಾರ್ಧ ರೇಖೆಗಳು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಸ್ ಕಾಲ್ಡ್ ಎ ಸರ್ಕಮ್ ಸೆಂಟರ್ ಅಂತ ಕರಿತೀವಿ. ತ್ರಿಭುಜದ ಲಂಬಾರ್ಧ ರೇಖೆಗಳು ಛೇದಿಸುವ ಬಿಂದುವನ್ನು ನಾವು ಪರಿಕೇಂದ್ರ ಅಂತ ಕರಿತೀವಿ. ಪರಿಕೇಂದ್ರ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಆಪ್ಷನ್ ಎ. ಆಪ್ಷನ್ ಬಿ ನಲ್ಲಿ ಅಂತ ಕೇಂದ್ರ ಅಂತಿದೆ, ಇನ್ ಸೆಂಟರ್ ಅಂತ ಇದೆ. ಸೊ ಅಂತ ಕೇಂದ್ರ ಅಂದ್ರೆ ಏನು ಅಂದ್ರೆ ತ್ರಿಭುಜದ ಕೋನಾರ್ಧ ರೇಖೆಗಳು ಅಂತ ಕರಿತೀವಿ. ಕೋನಾರ್ಧ ರೇಖೆಗಳು ಛೇದಿಸುವ ಬಿಂದುವನ್ನು ನಾವು ಅಂತ ಕೇಂದ್ರ ಅಂತ ಕರಿತೀವಿ. The point of intersection of angular bisectors is called a in center ಅಂತ ಕರಿತೀವಿ. The point of intersection of angular bisector of a triangle is called a in center. ತ್ರಿಭುಜದ ಕೋನಾರ್ಧ ರೇಖೆಗಳು ಛೇದಿಸುವ ಬಿಂದುವನ್ನು ನಾವು ಅಂತ ಕೇಂದ್ರ ಅಂತ ಕರಿತೀವಿ. ಅಂತ ಕೇಂದ್ರದ ಸಹಾಯದಿಂದ ಅಂತವೃತ್ತವನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಪರಿಕೇಂದ್ರದ ಸಹಾಯದಿಂದ ಪರಿವೃತ್ತ ಸರ್ಕಮ್ ಸರ್ಕಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಸೊ ಇಲ್ಲಿ ಲಂಬ ಕೇಂದ್ರ ಅಂತ ಇದೆಯಲ್ಲ, ತ್ರಿಭುಜದ ಎತ್ತರಗಳು ಅಂತ ಕರಿತೀವಿ. ತ್ರಿಭುಜದ ಎತ್ತರಗಳು ಅಂದ್ರೆ ಆಲ್ಟಿಟ್ಯೂಡ್ಸ್ ಆಫ್ ಎ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಆಲ್ಟಿಟ್ಯೂಡ್ಸ್ ಆಫ್ ಎ ಟ್ರಯಾಂಗಲ್ಸ್ ಅಂತ ಕರೀತಾರೆ. ತ್ರಿಭುಜದ ಲಂಬ ಎತ್ತರಗಳು ಛೇದಿಸುವ ಬಿಂದುವನ್ನ ಲಂಬ ಕೇಂದ್ರ ಅಂತ ಕರಿತೀವಿ. ತ್ರಿಭುಜದ ಪ್ರತಿಯೊಂದು ಬಾಹುಗಳ ಲಂಬ ಎತ್ತರಗಳು ಛೇದಿಸುವ ಬಿಂದುವನ್ನ ಲಂಬ ಕೇಂದ್ರ ಅಂತ ಕರಿತೀವಿ. ದ ಆಲ್ಟಿಟ್ಯೂಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟ್, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಎ ಆರ್ಥೋ ಸೆಂಟರ್, ಲಂಬ ಕೇಂದ್ರ ಅಂತ ಕರಿತೀವಿ. ಸೊ ನೋಡ್ರಿ, ಇದಕ್ಕೆ ಆನ್ಸರ್ ಗುರುತ್ವ ಕೇಂದ್ರ. ಇನ್ನು ಉಳಿದ 3 ಆಪ್ಷನ್ಸ್ ಅಲ್ಲಿರೋ ಏನೇನು ಅಂತ ನಿಮಗೆ ಒಂದಿಷ್ಟು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಅರ್ಥ ಆಯ್ತು ಅಂದ್ರೆ ಸೆಕೆಂಡ್ ಕ್ವಶನ್. ಕಮಿಂಗ್ ಟು ದ ಥರ್ಡ್ ಕ್ವಶನ್ ಬರೋಣ. 3ನೇ ಪ್ರಶ್ನೆ ಏನಿದೆ ಅಂತ ಇಲ್ಲಿ ಏನಿದೆ ಥರ್ಡ್ ಕ್ವಶನ್ ಅಂತ. ಎ ಟ್ರೈನ್ ಕ್ರಾಸಸ್ 2 ಬ್ರಿಡ್ಜಸ್ ಆಫ್ 800 meter and 400 meter ಲಾಂಗ್ ಇನ್ 100 seconds and 60 seconds ರೆಸ್ಪೆಕ್ಟಿವ್ಲಿ. ದ ಲೆಂತ್ ಆಫ್ ದ ಟ್ರೈನ್ ವಿಲ್ ಬಿ. ನೋಡ್ರಿ, ಒಂದು ರೈಲು ಕ್ರಮವಾಗಿ 800 ಮೀಟರ್ ಮತ್ತು 400 ಮೀಟರ್ ಉದ್ದದ 2 ಸೇತುವೆಗಳನ್ನು 100 ಸೆಕೆಂಡ್ ಮತ್ತು 60 ಸೆಕೆಂಡಲ್ಲಿ ದಾಟುತ್ತದೆ. ರೈಲಿನ ಉದ್ದ ಎಷ್ಟು ಅಂತ ನೋಡ್ರಿ. ಕ್ವಶನ್ ಅರ್ಥ ಆಗಬೇಕು. ಒಂದೇ ರೈಲ್ ಇರೋದಲ್ಲಿ, ರೈಲು ಒಂದೇ ಇರೋದು. ಒಂದು ರೈಲು 2 ಸೇತುವೆಗಳನ್ನು ದಾಟೋಗುತ್ತೆ. ಒಂದು ಸೇತುವೆ 800 ಮೀಟರ್ ಉದ್ದ ಇದೆ. ಆ 800 ಮೀಟರ್ ಉದ್ದರ ಸೇತುವೆನ ಅದು 100 ಸೆಕೆಂಡಲ್ಲಿ ದಾಟೋಗುತ್ತೆ. ಅದೇ ರೈಲ್ ಏನಿದೆಯಲ್ಲ, ಸೇಮ್ ಟ್ರೈನು 400 ಮೀಟರ್ ಉದ್ದರ ಇನ್ನೊಂದು ಸೇತುವೆ ಇದೆ. ಆ ಸೇತುವೆಯನ್ನು 60 ಸೆಕೆಂಡಲ್ಲಿ ದಾಟೋಗುತ್ತೆ ಅಂತ. ಹಾಗಾದ್ರೆ ಅದು ರೈಲ್ ಎಷ್ಟು ಉದ್ದ ಐತಿ ಅಂತ ಕ್ವಶನ್ ಕೇಳಿದಾನೆ. ರೈಲಿನ ಉದ್ದ ಕಂಡು ಹಿಡಿಬೇಕು. ನೋಡ್ರಿ, ಇಲ್ಲಿ ಒಂದು ರೈಲು ಹೇಳಿದನ 2 ಸೇತುವೆಯನ್ನು ದಾಟಿ ಹೋಗ್ತಾ ಇದೆ.
ಒಂದು 800 ಮೀಟರ್ ಉದ್ದಾರ ಸೇತುವೆನ 100 ಸೆಕೆಂಡಲ್ಲಿ ದಾಟೋಗುತ್ತೆ, ಇನ್ನೊಂದು 400 ಮೀಟರ್ ಉದ್ದಾರ ಸೇತುವೆನ 60 ಸೆಕೆಂಡಲ್ಲಿ ದಾಟೋಗುತ್ತೆ. ಅಂದರೆ ರೈಲಿನ ಉದ್ದ ಎಷ್ಟು, ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಅಂತ ಪ್ರಶ್ನೆ ಕೇಳಿದಾನೆ. ಅಂದರೆ ಈ ಕ್ವಶನ್ಗೆ ನಾವು ಸಿಂಪಲ್ ಆಗಿ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂದ್ರೆ ನೋಡ್ತಾ ಬನ್ನಿ. ಹೆಂಗೆ ಅಂದ್ರೆ ನಾನು ವಿತೌಟ್ ಫಾರ್ಮುಲಾ ಡೈರೆಕ್ಟಾಗಿ ಆನ್ಸರ್ ಮಾಡೋದು ಹೇಳ್ಕೊಡ್ತೀನಿ. ಒಂದು 800 ಮೀಟ್ರ್ ಉದ್ದ ಇದೆ, ಇನ್ನೊಂದು ಸೇತುವೆ ಉದ್ದ 400 ಮೀಟ್ರ್ ಇದೆ. 800 ಮೀಟ್ರ್ ಉದ್ದ ಅದನ್ನ 100 ಸೆಕೆಂಡಲ್ಲಿ ದಾಟೋಗುತ್ತೆ, 400 ಮೀಟ್ರ್ ಉದ್ದ ಅದನ್ನ 60 ಸೆಕೆಂಡಲ್ಲಿ ದಾಟೋಗುತ್ತಲ್ಲ. ಇದು ಟೈಮಿಂಗ್ಸ್ ಅಲ್ಲ. ಈ ಟೈಮಿಂಗ್ಸ್ಗೆ ರೇಷು ಕಂಡುಹಿಡಿರಿ ಅಂದರೆ ಇದು 23 60, ಇದು 25 100 ಕ್ಯಾನ್ಸಲ್ ಆಗಿದೆ. 25 100, 23 60, 25 23 ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆದಮೇಲೆ ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 800 × 3 800 × 3 ಮಲ್ಟಿಪ್ಲೈ ಮಾಡಿರಿ 2400 ಬರುತ್ತೆ. ಮೈನಸ್ ಹಾಕ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂದಾದ ತಕ್ಷಣ. ಇದು 400 × 5 ಅಂದರೆ 2000 ಬರುತ್ತೆ. 2000 ಬರ್ಕೊಂಡು ಡಿವೈಡ್ ಬೈ ಈ 5ರಲ್ಲಿ 3 ಮೈನಸ್ ಮಾಡಿರಿ, ಅವೆರಡು ಟೈಮಿಂಗ್ ರಿಲೇಷನ್ನ. 2400ರಲ್ಲಿ 2000 ಮೈನಸ್ ಮಾಡಿರಿ 400 ಬರುತ್ತೆ, ಡಿವೈಡ್ ಬೈ 2 ಬರುತ್ತೆ. 2ರಿಂದ 400 ಡಿವೈಡ್ ಮಾಡಿರಿ 200 ಬರುತ್ತೆ. ಸೊ ಅಂದ್ರೆ ರೈಲಿನ ಉದ್ದ 200 ಮೀಟರ್ಸ್ ಆಗಿರುತ್ತೆ ಅಂತ. ರೈಲಿನ ಉದ್ದ 200 ಮೀಟರ್ ಬರುತ್ತೆ. 200 ಮೀಟರ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ಆ ಪ್ರಾಬ್ಲಮ್ನ ಬಿಡಿಸ್ಬೋದು ನಾವು. ಕ್ಲಿಯರ್ ಆಗುತ್ತಾಯ್ತಾ? ಆ ಕ್ವಶನ್ ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಬರಿತಾ ಹೋಗ್ರಿ. ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. 10 taps can fill a tank in 24 minutes. How many taps will be required to fill the tank in 1 hour ಅಂತ ಕ್ವಶನ್ ಕೊಟ್ಟಿದ್ದೀನಿ. 10 ನಲ್ಲಿಗಳು 24 ನಿಮಿಷಗಳಲ್ಲಿ ಒಂದು ಟ್ಯಾಂಕನ್ನು ತುಂಬಿಸಬಲ್ಲವು. 10 ನಲ್ಲಿಗಳಿದ್ದಾವೆ. 10 ನಲ್ಲಿಗಳನ್ನು ಆನ್ ಮಾಡಿದ್ವಿ ಅಂದರೆ ಆ ಟ್ಯಾಂಕ್ ತುಂಬಲಿಕ್ಕೆ 24 ನಿಮಿಷ ಟೈಮ್ ಬೇಕಾಗುತ್ತೆ. ಒಂದು ವೇಳೆ 1 ಗಂಟೆಯಲ್ಲಿ ಆ ಟ್ಯಾಂಕ್ ತುಂಬಲು ಎಷ್ಟು ನಲ್ಲಿಗಳು ಬೇಕಾಗುತ್ತೆ? ಸೊ 24 ನಿಮಿಷ ಬೇಡಪ್ಪ, ನಿಧಾನಕ್ಕೆ 1 ಗಂಟೆಯಲ್ಲಿ ಅದು ಟ್ಯಾಂಕ್ ತುಂಬಿಸ್ಬೇಕು ಅಂದರೆ ಎಷ್ಟು ನಲ್ಲಿಗಳನ್ನು ಆನ್ ಮಾಡಿದರೆ ಆ ಟ್ಯಾಂಕ್ 1 ಗಂಟೆಯಲ್ಲಿ ತುಂಬುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ನೋಡ್ರಿ ಭಾಳ ಸಿಂಪಲ್ಲಾಗಿ ನಾವು ಆನ್ಸರ್ ಮಾಡಿದಾರೆ. ಫಸ್ಟು ಟ್ಯಾಪ್ಸ್ ನಲ್ಲಿಗಳ ಸಂಖ್ಯೆ ಬರೆಯೋಣ. ಎಷ್ಟು ಟೈಮಲ್ಲಿ ಆ ನಲ್ಲಿಗಳು ಟ್ಯಾಂಕ್ನ ತುಂಬಿಸ್ತೇವೆ ಅಂತ ಥರ 2 ಕಾಲಮ್ ಮಾಡ್ಕೊಂಬಿಟ್ಟು ನೋಡ್ರಿ. ಫಸ್ಟು 10 ನಲ್ಲಿಗಳೇನಿದಾವಲ್ಲ ಆ ಟ್ಯಾಂಕ್ನ ತುಂಬಿಸ್ಲಿಕ್ಕೆ 24 ನಿಮಿಷ ಟೈಮ್ ತಗಂತ. 10 ನಲ್ಲಿಗಳು 24 ನಿಮಿಷದಲ್ಲಿ ಆ ಟ್ಯಾಂಕ್ ತುಂಬಿಸ್ತಾವೆ. ಸೊ ಆ ಟ್ಯಾಂಕ್ 24 ನಿಮಿಷ ಅಲ್ಲ, 1 ಗಂಟೆ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ 1 hour ಅಂತ ಕೊಟ್ಟಿದ್ದಾನೆ. 1 ಗಂಟೆಯಲ್ಲಿ ಆ ಟ್ಯಾಂಕ್, 1 ಗಂಟೆ ಅಂದ್ರೆ ಎಷ್ಟು ನಿಮಿಷ ನೋಡ್ರಿ. ಇದು ಮಿನಿಟ್ಸ್ ಅಲ್ಲಿ ಇದೆ ಅಂದ್ರೆ ಆ ಟೈಮಿಂಗ್ಸ್ನ ಮಿನಿಟ್ಸಲ್ಲೇ ಬರಿಬೇಕು, ನಿಮಿಷದಲ್ಲೇ ಬರಿಬೇಕು. 1 ಗಂಟೆಗೆ 60 ನಿಮಿಷದಲ್ಲಿ ತುಂಬಿಸ್ಬೇಕು ಅಂದರೆ 24 ನಿಮಿಷ ಬೇಡ, ಅದು 60 ನಿಮಿಷದಲ್ಲಿ ತುಂಬಬೇಕಂದ್ರೆ ಎಷ್ಟು ಟ್ಯಾಪ್ಗಳು ಆನ್ ಮಾಡಿದ್ರೆ 60 ನಿಮಿಷದಲ್ಲಿ ತುಂಬುತ್ತೆ ಅಂತ ಕಂಡುಹಿಡಿಬೇಕು. ಸೊ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ನೋಡ್ರಿ. ಇಲ್ಲಿ ಕೆಳಗಿರೋ ನಂಬರ್ಸ್ ಮೇಲಿರೋ ನಂಬರ್ಸ್ ಕ್ಯಾನ್ಸಲ್ ಮಾಡಿದರೆ ಸಾಕು. ಸೊ ಇಲ್ಲಿ 10 1 10, 10 6 60 ಕ್ಯಾನ್ಸಲ್ ಆಗುತ್ತೆ. ಮತ್ತು ಇದು 6 ರಿಂದ 6 1 6, ಇದು 6 4 24 ಕ್ಯಾನ್ಸಲ್ ಆಗುತ್ತೆ. 1 ಕೆಳಗಡೆದ ಅವಶ್ಯಕತೆ ಇಲ್ಲ. ಮೇಲೆ 1 × 4 ಅಂದರೆ 4 ಬರುತ್ತಲ್ಲ. ಸೊ ಇಲ್ಲಿ 4 ನಲ್ಲಿಗಳನ್ನು ಆನ್ ಮಾಡಿದರೆ ಆ ಟ್ಯಾಂಕ್ 60 ನಿಮಿಷ ಅಂದರೆ 1 ಗಂಟೆಯಲ್ಲಿ ತುಂಬುತ್ತೆ ಅಂತ ಅರ್ಥ. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗುತ್ತೈತೆ ಈ ಕ್ವಶನ್ಗೆ ಆನ್ಸರು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ರೇಷಿಯೋ ಆಫ್ ಸ್ಟೂಡೆಂಟ್ಸ್ ಇನ್ 3 classes is 2:3:5. If the number of students in each class is increased by 4 students, then the ratio will be 4:5:7. How many total number of students are in all 3 classes ಅಂತ ಇದೆ ನೋಡ್ರಿ. 3 ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಅನುಪಾತ 2:3:5 ಅಂತ ಕೊಟ್ಟಿದ್ದಾನೆ. ಇಲ್ಲಿ 3 ತರಗತಿಗಳಿದಾವೆ, 3 ಕ್ಲಾಸಸ್. ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಹೆಸರು ಬರ್ಕಂತೀನಿ. ಎ ಅನ್ನೋದು 1 ಕ್ಲಾಸು, ಬಿ ಅನ್ನೋದು 1 ಕ್ಲಾಸು, ಸಿ ಅನ್ನೋದು ಮತ್ತೊಂದು ಕ್ಲಾಸ್, ABC ಅಂತ 3 ಕ್ಲಾಸಸ್ ಇದ್ದಾವೆ ಅಂತ. ಈ 3 ಕ್ಲಾಸಸ್ ಅಲ್ಲಿರೋ ಸ್ಟೂಡೆಂಟ್ಸ್ ರೇಷಿಯೋ 2:3:5 ಇದೆ. 2:3:5 ಇದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಪ್ರತಿಯೊಂದು ಕ್ಲಾಸಲ್ಲಿ 4 ವಿದ್ಯಾರ್ಥಿಗಳು ಹೆಚ್ಚಾದರೆ, ಸೊ ಇಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ 4 ವಿದ್ಯಾರ್ಥಿಗಳು ಹೆಚ್ಚಾದಾಗ ಆ 3 ಕ್ಲಾಸಲ್ಲಿರೋ ಸ್ಟೂಡೆಂಟ್ಸ್ ರೇಷಿಯೋ ಅವಾಗ 4:5:7 ಆಗುತ್ತೆ ಅಂತ ಹೇಳಿದ್ದಾನೆ. 3 ತರಗತಿಗಳನ್ನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಹಾಗಾದ್ರೆ 3 ಕ್ಲಾಸಲ್ಲಿರೋ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಕೇಳಿದಾಗ ನೋಡ್ರಿ, ಈ ಕ್ವಶನ್ಗೆ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ಇದನ್ನ ಆಪ್ಷನ್ ಥ್ರೂ ಹೋಗೋಣ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಕೊಟ್ಟರೆ ಆಪ್ಷನ್ ಮೂಲಕ ಆನ್ಸರ್ ಕಂಡುಹಿಡಿಯೋಣ. ಆನ್ಸರ್ ಕಂಡುಹಿಡಿಯೋದಾದ್ರೆ ಫಸ್ಟ್ ನೋಡ್ರಿ, ಮೊದಲನೇ ಆಪ್ಷನಲ್ಲಿ 20 ಇದೆ.
ನಾವೇನು ಮಾಡೋಣ ಅಂದರೆ 3 ಕ್ಲಾಸಲ್ಲಿರೋ ಸ್ಟೂಡೆಂಟ್ಸ್ ರೇಷಿಯೋ 2 ಇದೆ. ಇವೆಲ್ಲ ಅಡಿಷನ್ ಮಾಡ್ತಾ ಬನ್ನಿ, ಕೂಡ್ತಾ ಬನ್ನಿ. 2 + 3 5, 5 + 5 ಎಷ್ಟಾಗುತ್ತೆ? 10 ಆಗುತ್ತೆ. ಈ 10ರಿಂದ ಈ ಟೋಟಲ್ ಸ್ಟೂಡೆಂಟ್ಸ್ 20 ಅಂತಿಲ್ಲ, ಅದನ್ನ ಡಿವೈಡ್ ಮಾಡಿದ್ರೆ 10 ಆಗುತ್ತಲ್ಲ, ಇದು 10 ಆಗುತ್ತೆ. ಈ 3 ಸಂಖ್ಯೆ ಕೂಡಿದರೆ 10 ಬರುತ್ತೆ. 10ರಿಂದ ಡಿವೈಡ್ ಮಾಡಿದ್ರೆ 10 2 20 ಕ್ಯಾನ್ಸಲ್ ಆಗುತ್ತೆ. ಇವಾಗ ಇಲ್ಲಿ ಬಂದಿರೋ 2ರಿಂದ 2 ಇಂಟು ಈ 2 ಗುಣಾಕಾರ ಮಾಡಿರಿ, 2 2 4 ಅಂದ್ರೆ ಎ ಕ್ಲಾಸಲ್ಲಿ 4 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಇಲ್ಲಿ 2 ಇದೆಯಲ್ಲ, 2 3 6 ಅಲ್ಲ, ಬಿ ಕ್ಲಾಸಲ್ಲಿ 6 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ 2 5 10 ಅಲ್ಲ, ಸಿ ಕ್ಲಾಸಲ್ಲಿ 10 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನೋಡಿ, ಎ ಕ್ಲಾಸಲ್ಲಿ 4, ಬಿ ಕ್ಲಾಸಲ್ಲಿ 6, ಸಿ ಕ್ಲಾಸಲ್ಲಿ 10, 10 + 6 16 + 4 ಟೋಟಲ್ ಸ್ಟೂಡೆಂಟ್ಸ್ 20 ಸರಿಯಾದರು. ಇವಾಗ ಇಲ್ಲಿ ಮುಂದಕ್ಕೆ ಪ್ರಶ್ನೆ ಹೋದರೆ, ಪ್ರತಿ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು ಹೆಚ್ಚಾದರೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಎ ಕ್ಲಾಸಲ್ಲಿ 4 ಜನ ಇದ್ರೆ ಮತ್ತೆ 4 ಜನ ಹೆಚ್ಚಾದರೆ 8 ಆಗ್ತಾರೆ. ಬಿ ಕ್ಲಾಸಲ್ಲಿ 6 ಇದ್ರೆ 4 ಜನ ಕೂಡಿದಾಗ 10 ಆಗ್ತಾರೆ. ಸಿ ಕ್ಲಾಸಲ್ಲಿ 10 ಇದ್ರೆ 4 ಜನ ಕೂಡಿದ್ರೆ 14 ಆಗ್ತಾರೆ. 8 10 14 ಆಗ್ತಲ್ಲ. ಇವಾಗ ಸ್ಟೂಡೆಂಟ್ಸ್ ರೇಷಿಯೋ ಕಂಡುಹಿಡಿಯಿರಿ. ಇದು 2ರಿಂದ ಡಿವೈಡ್ ಆಗುತ್ತೆ. 2 4 8, ಇದು 2 5 10, ಇದು 2 7 14 ಕ್ಯಾನ್ಸಲ್ ಆಗಿ 4:5:7 ಬರುತ್ತೆ. ಸೊ ಇಲ್ಲ 4:5:7 ಇದೆ ಅಂದರೆ ಆಪ್ಷನ್ ಏನೇ ಕರೆಕ್ಟ್. 3 ಕ್ಲಾಸಲ್ಲಿ ಸೇರಿ ಟೋಟಲ್ 20 ಜನ ಇದ್ದಾರೆ ಅನ್ನೋದು ಆಪ್ಷನ್ ಏನೇ ಕರೆಕ್ಟು. ಬಿ ಸಿ ಡಿ ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸರ್ ಅದರಲ್ಲ ಬರ್ಬೋದಲ್ಲ ಅಂತ ಏನಾರು ನಿಮಗೆ ಅನುಮಾನಗಳು, ಕನ್ಫ್ಯೂಷನ್ಸ್ ಏನಾರು ಇದ್ದರೆ ಇನ್ನೊಂದು ಆಪ್ಷನ್ ಚೆಕ್ ಮಾಡಿಸ್ಕೊಬೇಕಾದ್ರೆ, ಸೊ ಬಿ ಕ್ಲಾಸಲ್ಲಿ 40 ಜನ ಸ್ಟೂಡೆಂಟ್ಸ್ ಇದಾರಲ್ಲ, ಎ ಬಿ ಸಿ 3 ಕ್ಲಾಸಲ್ಲಿರೋ ಟೋಟಲ್ ಸ್ಟೂಡೆಂಟ್ಸ್ ಎಲ್ಲ ರೇಷಿಯೋ ಕಂಡುಹಿಡಿತವ್ರೆ. 2:3:5 ಇದೆಯಲ್ಲ, 5 3 8, 8 2 10 ಆಗುತ್ತಲ್ಲ. 10ರಿಂದ ಈ 40 ಡಿವೈಡ್ ಮಾಡಿದ್ರೆ 10 4 40 ಕ್ಯಾನ್ಸಲ್ ಆಗುತ್ತೆ. 4 × 2 8, ಎ ಕ್ಲಾಸಲ್ಲಿ 8 ಜನ ಸ್ಟೂಡೆಂಟ್ಸ್ ಇದ್ದಾರೆ. 4 × 3 ಅಂದರೆ 4 3 12, ಬಿ ಕ್ಲಾಸಲ್ಲಿ 12 ಇದ್ದಾರೆ. 4 × 5 ಅಂದರೆ 4 5 20, ಸಿ ಕ್ಲಾಸಲ್ಲಿ 20 ಇದ್ದಾರೆ. 20 12 32 + 8 ಅಂದರೆ 40 ಜನ ಸ್ಟೂಡೆಂಟ್ಸ್ ಆರ್. ಇವಾಗ ಪ್ರತಿ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು ಹೆಚ್ಚಾದರೆ 8ಕ್ಕೆ 4 ಕೂಡಿದ್ರೆ 12 ಆಗುತ್ತೆ. 12ಕ್ಕೆ 4 ಕೂಡಿದ್ರೆ 16 ಆಗುತ್ತೆ. 20ಕ್ಕೆ 4 ಕೂಡಿದ್ರೆ 24 ಆಗುತ್ತೆ. ಈ 3 ಕ್ಲಾಸಲ್ಲಿರೋ ಸ್ಟೂಡೆಂಟ್ಸ್ ರೇಷಿಯೋ ಕಂಡುಹಿಡಿದ್ರೆ ಇದು 4 3 12, 4 4 16, 4 6 24 ಕ್ಯಾನ್ಸಲ್ ಆಗಿ 3:4:6 ಬರುತ್ತೆ. ಬಟ್ ಪ್ರಶ್ನೆಯಲ್ಲಿರೋದು 4:5:7 ಬರ್ಬೇಕಾಯ್ತು. ಅದು ಬರ್ತಾಯಿಲ್ಲ, 3:4:6 ಇದೆ ಅಂದರೆ ಇದು ರಾಂಗ್ ಆಗುತ್ತೆ. 40 ಅನ್ನೋದು ಆನ್ಸರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. 17 ಆಗಲ್ಲ, 100 ಆಗಲ್ಲ. ಈ ಥರ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಟೈಮ್ ಇದ್ದರೆ ಆನ್ಸರ್ ಅಂತೂ ಸಿಕ್ಕಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗುತ್ತೆ ಆಯ್ತಾ? ಸೊ 5th ಕ್ವಶನ್. ನೆಕ್ಸ್ಟ್ 6th ಕ್ವಶನ್ ಟ್ರೈ ಮಾಡ್ತಾ ಬರ್ರಿ. 6ನೇ ಪ್ರಶ್ನೆ ಏನಿದೆ ಅಂತ, ಇಫ್ 17^200 ಈಸ್ ಡಿವೈಡೆಡ್ ಬೈ 18, ದ ರಿಮೈಂಡರ್ ವಿಲ್ ಬಿ 17^200 18ರಿಂದ ಭಾಗಿಸಿದರೆ ಉಳಿದ ಶೇಷ ಎಷ್ಟು ಅಂತ ಕೇಳಿದಾನೆ. ಈ ಕ್ವಶನ್ನು ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಕಂಡೀಷನ್ ಇದೆ, ಒಂದು ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ಅರ್ಥ ಆದವರಿಗೆ 100% ಈಸಿ ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ. ಇದು 17, ಅದರ ನೆಕ್ಸ್ಟ್ ನಂಬರ್ 18 ಇದೆ. ಅಂದರೆ ಈ ನಂಬರ್ಗಿಂತ ಇದು ಒಂದೇ ಒಂದು ಜಾಸ್ತಿ ಇದೆ. 17 ಇದೆ, 1 ಜಾಸ್ತಿಯಾಗಿ 18 ಆಗಿದೆ. ಅಂದರೆ ಈ 17 ಅಂದರೆ ಎ ಅಂತ ತಗೊಂತೀನಿ. ಎ ಘಾತ ಎನ್ ಅನ್ನು ಎ ಘಾತ ಎನ್ ಅಂತ ಕರಿತೀವಿ. ಎ ಅಂದರೆ 17, ಎನ್ ಅಂದರೆ 200 ಅಂತ. ಎ ಘಾತ ಎನ್ ಅನ್ನು ಈ 17ಕ್ಕಿಂತ 1 ಜಾಸ್ತಿ ಇದೆ ಅಂದರೆ ಎ + 1ರಿಂದ ಭಾಗಿಸಿದ್ರೆ, ಎ ಘಾತ ಎನ್ ಅಂತಕ್ಕಂಥ ಸಂಖ್ಯೆನ ಇದು 17ಕ್ಕಿಂತ 1 ಜಾಸ್ತಿ ಇದೆಯಲ್ಲ, ಎ + 1ರಿಂದ ಭಾಗಿಸಿದಾಗ, ಎ + 1ರಿಂದ ಭಾಗಿಸಿದಾಗ ಸೊ ನೋಡ್ರಿ ಶೇಷ ಎಷ್ಟು ಉಳಿಯುತ್ತೆ? ಶೇಷ ಎಷ್ಟು ಉಳಿಯುತ್ತೆ ಅಂದರೆ 1 ಉಳಿಯುತ್ತೆ. ಶೇಷ ಯಾವಾಗಲೂ 1 ಉಳಿಯುತ್ತೆ. ಯಾವಾಗ ಅಂದರೆ ಎನ್ ಅನ್ನೋದು ಸಮಸಂಖ್ಯೆ ಆಗಿದ್ರೆ, ಎನ್ ಅನ್ನೋದು ಸಮಸಂಖ್ಯೆ ಆಗಿದ್ರೆ ಶೇಷ ಅದಕ್ಕೆ 1 ಅಂತ ಬರ್ಕೊಂಡ್ರೆ ಮುಗೀತು. ಯಾವ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಎ ಘಾತ ಎನ್ ಅನ್ನು ಎ + 1, ಎ ಘಾತ ಎನ್ ಅಂದರೆ 17^200 17^200 ಅಂದರೆ 17 + 1 ಅಂದರೆ 17 + 1 ಅಂದರೆ ಇದು 18 ಆಗುತ್ತೆ. 18ರಿಂದ ಭಾಗಿಸಿದಾಗ ಶೇಷ ಇಲ್ಲಿ ನೋಡ್ರಿ 1 ಬರುತ್ತೆ. ಯಾಕಂದರೆ 200 ಅನ್ನೋದು ಸಮಸಂಖ್ಯೆ. ಎನ್ ಅಂದರೆ ನೋಡ್ರಿ, ಎನ್ ಜಾಗದಲ್ಲಿ ಬರೋ ಸಂಖ್ಯೆ ಸಮಸಂಖ್ಯೆ ಆಗಿತ್ತು ಅಂದರೆ ಶೇಷ ನೀವು ಲೆಕ್ಕ ಮಾಡೋದು ಬೇಕಾಗಲ್ಲ, 1 ಬರುತ್ತೆ ಅಂತ ಆಪ್ಷನ್ ಎ ಅಂತಲೇ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು. ಒಂದು ವೇಳೆ ಶೇಷ ನೋಡ್ರಿ, ಶೇಷವನ್ನು ನಾವು ಏನೇ ಶೇಷ ಆಗಿರ್ತಾರೆ, ಎ ಜಾಗದಲ್ಲಿ ಯಾವ ಸಂಖ್ಯೆ ಇರುತ್ತಲ್ಲ ಇದೇ ಸಂಖ್ಯೆನೇ ಶೇಷ ಆಗುತ್ತೆ ಅಂತ ಬರಿತೀವಿ. ಯಾವಾಗ ಅಂದರೆ ಎನ್ ಘಾತ ಏನಿದೆಯಲ್ಲ ಇದು ಬೆಸ ಸಂಖ್ಯೆ ಆಗಿದ್ರೆ ಶೇಷ, ಬೆಸ ಸಂಖ್ಯೆ ಆಗಿದ್ರೆ ಶೇಷ. ಅದೇ ಎನ್ ಅಂದರೆ ಅದೇ ಏನೇ ಶೇಷ ಆಗಿರುತ್ತೆ. ಎ ಅಂದ್ರಲ್ಲಿ ಎ ಜಾಗದಲ್ಲಿ ಯಾವುದಿದೆ 17 ಶೇಷ ಆಗಿರುತ್ತೆ ಅಂತ ಬರಿತೀವಿ. ನೋಡ್ರಿ, ಎ ಘಾತ ಎನ್ನು
ಹೇಗಿದೆ 17ಕ್ಕಿಂತ 1 ಜಾಸ್ತಿ ಇದ್ದವ್ರೆ a+1 ಅಂತ ಬರೀತೀವಿ. a+1ರಿಂದ a ಘಾತ n ಭಾಗಿಸಿದಾಗ ಶೇಷ 1 ಬರುತ್ತೆ ಯಾವಾಗ ಈ n ಜಾಗದಲ್ಲಿ ಸಮಸಂಖ್ಯೆ ಇದ್ರೆ. ಅದೇ ಶೇಷ ಇದೇ ಎ ಅಂದರೆ ಇದೇ 17 ಬರುತ್ತೆ. ಯಾವಾಗ 17 ಬರುತ್ತೆ ಆ n ಅನ್ನೋದು ಈ 200 ಅನ್ನೋದು ಬೆಸ ಸಂಖ್ಯೆ ಆಗಿದ್ರೆ ಇಲ್ಲಿ ಯಾವ ನಂಬರ್ ಇರುತ್ತಲ್ಲ ಇದೇ ನಂಬರೇ ಶೇಷ ಆಗಿರುತ್ತೆ ಅಂತ ಕರಿತೀವಿ. n ಬೆಸ ಸಂಖ್ಯೆ ಆಗಿದ್ದರೆ, n ಅನ್ನೋದು ಈವನ್ ನಂಬರ್ ಆಗಿದ್ರೆ, n ಅನ್ನೋದು ಆಡ್ ನಂಬರ್ ಆಗಿದ್ರೆ ಏನು ಶೇಷಗಳು ಸಿಗ್ತವೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ 1 ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟು. ಸಿಂಪಲ್ ಆಗಿ ಈ ಥರ ಕ್ವಶನ್ಸ್ನ ಬಿಡಿಸ್ಬೋದು ಈ ಕಾನ್ಸೆಪ್ಟ್ ಗೊತ್ತಿದ್ದಲ್ಲ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಲೈ ಬಿಟ್ವೀನ್ 18 ಸ್ಕ್ವೇರ್ ಆ್ಯಂಡ್ 19 ಸ್ಕ್ವೇರ್? 18 ಸ್ಕ್ವೇರು ಮತ್ತು 19 ಸ್ಕ್ವೇರ್ಗಳ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ? ನ್ಯಾಚುರಲ್ ನಂಬರ್ಸ್ ಎಷ್ಟು? ಅವೆರಡರ ನಡುವೆ ಇರೋವು ಅಷ್ಟೇ, ಅವೆರಡು ಸೇರ್ಕೊಳಂಗಿಲ್ಲ. 18 ಸ್ಕ್ವೇರ್ ವ್ಯಾಲ್ಯೂ ಅಂದರೆ ನೋಡ್ರಿ 18 ಸ್ಕ್ವೇರ್ ವ್ಯಾಲ್ಯೂ ಮತ್ತು 19 ಸ್ಕ್ವೇರ್ ವ್ಯಾಲ್ಯೂ. 18 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 324 ಆಗುತ್ತೆ. 18 ಸ್ಕ್ವೇರ್ ಅಂದರೆ 18ನ 2 ಬಾರಿ ಗುಣಿಸ್ಬೇಕು. 18 ಇಂಟು 18 ಅಂದರೆ 324 ಬರುತ್ತೆ. 19 ಸ್ಕ್ವೇರ್ ಅಂದರೆ 19ನ 2 ಬಾರಿ ಗುಣಿಸಿದಾಗ 361 ಬರುತ್ತೆ. 324 361 ನಡುವೆ ಇರೋ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ? ಇವೆರಡನ್ನು ಕೌಂಟ್ ಮಾಡೋಂಗಿಲ್ಲ. ಇವೆರಡರ ನಡುವೆ ಇರೋ ಎಷ್ಟಿದ್ದಾವೆ ಅಂತ ಕಂಡುಹಿಡಿಯೋಕೆ ಕೇಳಿದ್ದೇನೆ. ಇವೆರಡೂ ಸಂಖ್ಯೆಗಳ ನಡುವೆ ಇರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳು ಬೇಕಂದ್ರೆ ನಾವು ಇಲ್ಲಿ ಲಾಸ್ಟ್ ನಂಬರ್ 361ಇಂದ ಈ 324 ಮೈನಸ್ ಮಾಡ್ಕೊಳ್ಳೋಣ. 361ರಲ್ಲಿ 324 ಮೈನಸ್ ಮಾಡ್ಕೊಂಡ್ರೆ 11 4 ಕಳೆದ್ರೆ 7, ಇಲ್ಲಿ 5 2 ಕಳೆದ್ರೆ 37 ಬರುತ್ತೆ. ಬಂದಿರೋ 37ರಲ್ಲಿ ಮತ್ತೊಂದು ಮೈನಸ್ ಮಾಡ್ಕೊಳ್ರಿ. ಸೊ 36 ಸಂಖ್ಯೆ ಇರ್ತವೆ ಅಂತ ಎಕ್ಸಾಕ್ಟಾಗಿ ಹೇಳ್ಬೋದು. ಸೊ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 37 ಬರುತ್ತೆ. ಬಂದಿರೋದ್ರಲ್ಲಿ ಮತ್ತೊಂದು ಸಂಖ್ಯೆ ಮೈನಸ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಯಾವ್ದಾರು ಒಂದು ಕೌಂಟ್ ಆಗಿಬಿಡುತ್ತಿದ್ರಲ್ಲಿ ಇದ ಕೌಂಟ್ ಆಗಿಬಿಡುತ್ತೆ. ಅವೆರಡು ಕೌಂಟ್ ಆಗಂಗಿಲ್ಲ. ಹಾಗಾಗಿ ಮತ್ತೆ -1 ಮಾಡ್ಕೊಳ್ರಿ. 36 ನಂಬರ್ಸ್ ಇರ್ತವೆ 18 ಸ್ಕ್ವೇರ್ 19 ಸ್ಕ್ವೇರ್ ನಡುವೆ ಇರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ಬೋದು. ಇಲ್ಲ ಹೆಂಗಪ್ಪ ಏನನ್ನ ಹೇಳಿದ್ರು ಅಂತ ನೀವೇನು ಭಯ ಪಡಬೇಡ್ರಿ, ಇನ್ನೂ ಕ್ಲಾರಿಟಿ ನೀವು ಕ್ಲಿಯರೆನ್ಸ್ ಕೊಡ್ತೇನೆ. ಹೆಂಗೆ ಅಂದರೆ 324 361 ನಡುವೆ ಇರೋ ಸಂಖ್ಯೆಗಳು ಬರೆಯೋದಂತ ಗೊತ್ತಿದೆ. ಯಾವಾಗ ಬರ್ತವೆ ಸಂಖ್ಯೆಗಳು? 324 ಆದಮೇಲೆ 325 326 ಬರುತ್ತೆ, 327 ಬರುತ್ತೆ, 328 ನೆಕ್ಸ್ಟ್ ನಂಬರ್ 329 330 ಬರುತ್ತೆ, 331 ಬರುತ್ತೆ, 332 ಬರುತ್ತೆ, 333 ಬರುತ್ತೆ, ನೆಕ್ಸ್ಟ್ ನಂಬರ್ 334 ಬರುತ್ತೆ, 335 ಬರುತ್ತೆ, ನೆಕ್ಸ್ಟ್ 336 ಬರುತ್ತೆ, 337 ಬರುತ್ತೆ, 338 ಬರುತ್ತೆ, 339 ಬರುತ್ತೆ, 340 ಬರುತ್ತೆ, 341 ಬರುತ್ತೆ, 342 ಬರುತ್ತೆ, 343 ಬರುತ್ತೆ, 344 ಬರುತ್ತೆ, 345 ಇರುತ್ತೆ, 346 ನೆಕ್ಸ್ಟ್ 347 348 ಬರುತ್ತೆ, 349 ಬರುತ್ತೆ, 350 ಬರುತ್ತೆ, 351 ಬರುತ್ತೆ, 352 ಬರುತ್ತೆ, 353 ಬರುತ್ತೆ, 354 ಬರುತ್ತೆ, 355 ಬರುತ್ತೆ, 356 ಬರುತ್ತೆ, 357 ಬರುತ್ತೆ, ನೆಕ್ಸ್ಟ್ 358 ಬರುತ್ತೆ, 359 ಬರುತ್ತೆ, 360 ಬರುತ್ತೆ. ಇವೆಲ್ಲ 324 361 ನಡುವೆ ಬರ್ತಕ್ಕಂಥ ಸಂಖ್ಯೆಗಳು. ಇವನ್ನ ಕೌಂಟ್ ಮಾಡಿರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 37 33 34 35 100% 36 ನಂಬರ್ಸ್ ಇದ್ದಾವೆ. ಎಕ್ಸಾಕ್ಟ್ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಅಷ್ಟೇ ಮಾಡ್ಕೊಂಡ್ರೆ ಸಾಕು. ಇನ್ನೂ ಕ್ಲಾರಿಟಿ ಬೇಕಂದ್ರೆ ಅವೆಲ್ಲ ಬರ್ಕೊಂಡು ಕೂಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ 8th ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಅನ್ ಈವನ್ ಇಂಟೀಜರ್ ವೆನ್ ಎನ್ ಈಸ್ ಆಡ್ ಇಂಟೀಜರ್? ಇಲ್ಲಿ ಕೊಟ್ಟಿರೋ ಯಾವುದರಲ್ಲಿ ಸಮಸಂಖ್ಯೆ ಬರುತ್ತೆ? ಎನ್ ಅನ್ನೋದು ಬೆಸ ಪೂರ್ಣಾಂಕ ಆಗಿದ್ರೆ ಇಲ್ಲಿ ಎಲ್ಲಿ ಎನ್ ಕಾಣಿಸುತ್ತೋ ಈ 4 ಆಪ್ಷನ್ಸಲ್ಲಿ ಎನ್ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಬೆಸ ಪೂರ್ಣಾಂಕ ಹಾಕ್ಕೊಂಡ್ರೆ ಆನ್ಸರ್ ಸಮಸಂಖ್ಯೆ ಬರಬೇಕು ನೋಡ್ರಿ. ಯಾವೊಂದು ಇದರಲ್ಲಿ ಯಾವ ಆಪ್ಷನ್ ಎಲ್ಲ ಒಂದು ಬೀಜೋಕ್ತಿಗಳಲ್ಲಿ ಎನ್ ಜಾಗದಲ್ಲಿ ಬೆಸ ಪೂರ್ಣಾಂಕ ಹಾಕಿದರೆ ನಮ್ಮ ಆನ್ಸರ್ ಸಮಸಂಖ್ಯೆ ಯಾವುದ್ರಲ್ಲಿ ಬರುತ್ತೀವಿ ಇಷ್ಟರಲ್ಲಿ ಅಂತ ಕೇಳಿದ್ದಾನೆ. ಇಲ್ಲಿ ಬೆಸ ಪೂರ್ಣಾಂಕ ಅಂತೇಳಿದ್ದಾನೆ. ಎನ್ ಅನ್ನೋದು ಬೆಸ ಪೂರ್ಣಾಂಕ ಅಂತೇಳಿದ್ದಾನೆ. ಪೂರ್ಣಾಂಕಗಳು ಇಂಟೀಜರ್ಸ್, ಆಡ್ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಪೂರ್ಣಾಂಕಗಳು ಅಂದರೆ ಗೊತ್ತಿದೆ ನಿಮಗೆ. ಪೂರ್ಣಾಂಕಗಳು ಅಂದರೆ -5 -3 -1 ಆಮೇಲೆ +1 +3 +5 +7 9 ಅಂಡ್ ಸೊ ಆನ್. ಇವೆಲ್ಲ
ಬೆಸ ಪೂರ್ಣಾಂಕಗಳು ಆಡ್ ಇಂಟೀಜರ್ಸ್ ಅಂತ ಕರಿತೀವಿ, ಆಡ್ ಇಂಟೀಜರ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಎನ್ ಜಾಗದಲ್ಲಿ ಇವು ಯಾವ್ದಾದ್ರು ಬೆಸ ಪೂರ್ಣಾಂಕ ಹಾಕೊಂಡ್ರಿ, ಎಲ್ಲವೂ ಹಾಕ್ಬೇಕಂತ ಏನಿಲ್ಲ, ಯಾವ್ದಾರು ಒಂದು ನಂಬರ್ ಹಾಕೊಂಡ್ರೆ ಸಾಕು. ಎನ್ ಜಾಗದಲ್ಲಿ ಇಲ್ಲಿರೋ ಯಾವ್ದಾದ್ರು ಒಂದು ಸಂಖ್ಯೆ ಹಾಕ್ಕೊಂಡು ಸೊ ಬೆಸ ಪೂರ್ಣಾಂಕ ಎನ್ ಪ್ಲೇಸಲ್ಲಿ ಹಾಕೊಂಡ್ರೆ ನಮ್ಮ ಆನ್ಸರು ಸಮಸಂಖ್ಯೆ ಬರಬೇಕು. ಯಾವ ಆಪ್ಷನಲ್ಲಿ ಸಮಸಂಖ್ಯೆ ಬರುತ್ತೆ ಅಂತ ಪ್ರಶ್ನೆ ಕೇಳಿದಾನೆ. ವೆರಿ ಸಿಂಪಲ್ ನೋಡ್ರಿ, ಮೊದಲನೇ ಆಪ್ಷನಲ್ಲಿ ಎನ್ ಜಾಗದಲ್ಲಿ ಇಷ್ಟು ಇನ್ನೂ ಸಾಕಷ್ಟು ಬರಿಬೋದು. ನಮಗೆ ಸಿಂಪಲ್ ಆಗೋ ಕ್ಯಾಲ್ಕುಲೇಷನ್ ಅಂದ್ರೆ 1 ಹಾಕೊಂಡು ನೋಡೋಣ. ಎನ್ ಜಾಗದಲ್ಲಿ 1 ಹಾಕೋಣ ನೋಡ್ರಿ. ಈ ಎನ್ ಪ್ಲೇಸಲ್ಲಿ 1 ಹಾಕಿದ್ರಿ ಅಂದ್ರೆ ಇಲ್ಲಿ ಎನ್ ಜಾಗದಲ್ಲಿ 1 ಇದೆ ಅಂದ್ರೆ 3 × 1 3 ಆಗುತ್ತೆ, -8. 3 - 8 ಅಂದ್ರೆ -5 ಬರುತ್ತೆ. -5 ಅನ್ನೋದು ಇದೆಂಥ ಸಂಖ್ಯೆ ಅಂದ್ರೆ ಬೆಸ ಸಂಖ್ಯೆ ಆಗಿರುತ್ತೆ, ಬೆಸ ಪೂರ್ಣಾಂಕ ಆಗಿರುತ್ತೆ ಅಥವಾ ಬೆಸ ಸಂಖ್ಯೆ ಆಗಿರುತ್ತೆ. ನಮಗೆ ಕೇಳಿರೋದು ಸಮಸಂಖ್ಯೆ ಆಗಬೇಕು ಅಂತ ಹೇಳ್ತಾ ಇದ್ದಲ್ಲ, ಇದರಲ್ಲಿ ಸಮಸಂಖ್ಯೆ ಬರಲ್ಲ, ಇದು ರಾಂಗ್. ಆಪ್ಷನ್ ಬಿ ಬರ್ರಿ, ಎನ್ ಪ್ಲೇಸಲ್ಲಿ ಇದೇ 1 ಹಾಕೋಣ. ಎನ್ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂತ, 1 ಸ್ಕ್ವೇರ್ ಅಂದ್ರೆ 1 × 5 5 5 + 4 9 ಬರುತ್ತೆ. ಈ 9 ಅನ್ನೋದು ಹೇಗೇನು ಇದು ಬೆಸ ಸಂಖ್ಯೆ, ಹಾಗಾಗಿ ಇದು ರಾಂಗ್ ಆನ್ಸರ್, ಬಿನೂ ಕೂಡ. ಆಪ್ಷನ್ ಸಿ ಬರೋಣ. ಇಲ್ಲಿ ಎನ್ ಪ್ಲೇಸಲ್ಲಿ 1 ಹಾಕೋಣ. 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 1 × 3 ಅಂದರೆ 3 ಪ್ಲಸ್ ಮುಂದ್ಗಡೆ 5 ಅಂದರೆ 8 ಬರುತ್ತೆ. 8 ಅನ್ನೋದು ಸಮಸಂಖ್ಯೆ, ಇವನ್ ನಂಬರ್ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಎನ್ ಇದ್ದ ಹತ್ರ 1 ಹಾಕೋಣ. 1 ಸ್ಕ್ವೇರ್ ಅಂದರೆ 1 × 4 4 + 5 9 ಬರುತ್ತೆ. 9 ಅನ್ನೋದು ಬೆಸ ಸಂಖ್ಯೆ, ಇಲ್ಲಿ ಸಮಸಂಖ್ಯೆ ಬರ್ತಾ ಇಲ್ಲ ಅಂದರೆ ಇದು ಕೂಡ ರಾಂಗ್ ಆನ್ಸರ್. ಕ್ಲಿಯರ್? ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಅವರೇಜ್ ಆಫ್ ಫಸ್ಟ್ 15 ಹೋಲ್ ನಂಬರ್ಸ್ ವಿಲ್ ಬಿ ಅಂತ ಇದೆ. ದ ಅವರೇಜ್ ಆಫ್ ಫಸ್ಟ್ 15 ಹೋಲ್ ನಂಬರ್ಸ್, ಮೊದಲ 15 ಪೂರ್ಣ ಸಂಖ್ಯೆಗಳ ಸರಾಸರಿ. ಪೂರ್ಣ ಸಂಖ್ಯೆಗಳು ಅಂತ ಇದೆ, ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಅಂತ ಇದೆ. ಫಸ್ಟ್ ಪೂರ್ಣ ಸಂಖ್ಯೆಗಳು ಅಂದರೆ ಏನಂತ ಗೊತ್ತಿರಬೇಕು. ಪೂರ್ಣ ಸಂಖ್ಯೆಗಳು ಯಾವ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0 ಒಳಗೊಂಡಿರ್ಬೇಕು. ಅಂದರೆ 0ಯಿಂದ ಸ್ಟಾರ್ಟ್ ಆಗಿವೆಲ್ಲ ಪೂರ್ಣ ಸಂಖ್ಯೆಗಳು. 0 1 2 3 4 5 6 7 8 9 10 11 12 13 14 14ರವರೆಗೆ ಅಷ್ಟೇ ಬರೀಬೇಕು. ಅಲ್ಲಿ 15 ಅಂತ ಹೇಳಿದಾದ್ಮೇಲೆ ಲಾಸ್ಟ್ ನಂಬರ್ 15 ಬರೆಯಂಗಿಲ್ಲ. ಯಾಕಂದ್ರೆ ಇದು ಕೂಡ 0 ಅನ್ನೋದು ಪೂರ್ಣ ಸಂಖ್ಯೆನೀಯ. ಇಲ್ಲಿಂದ ಎಣಿಸ್ಕೊಂತವ್ರೆ 1 2 0, ಇದು 0 ಅದು 1ನೇ ಸಂಖ್ಯೆ, 1ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಇದು 3 4 5 6 7 8 9 10 11 12 13 14 15 ಸಂಖ್ಯೆಗಳಾದ. ಈ ಮೊದಲ 15 ಪೂರ್ಣ ಸಂಖ್ಯೆಗಳ ಸರಾಸರಿ ಅವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇವೆಲ್ಲ ಸಂಖ್ಯೆಗಳನ್ನ ಮೊದಲು ಅಡಿಷನ್ ಮಾಡ್ಕೋಬೇಕು, ಕೂಡ್ಕೋಬೇಕು. ಸರಾಸರಿ ಇಂಗ್ಲೀಷಲ್ಲಿ ಅವರೇಜ್ ಅಂತ ಕರಿತೀವಿ, ಕನ್ನಡದಲ್ಲಿ ಸರಾಸರಿ ಅಂತ ಕರಿತೀವಲ್ಲ. ಇವೆಲ್ಲವೂ ಕೂಡಿದಾಗ ನೋಡ್ರಿ 14 13 ಇವೆರಡು ಕೂಡಿದಾಗ 27 12 39 50 60 69 ಪ್ಲಸ್ 8 ಅಂದರೆ 77 77 ಪ್ಲಸ್ 7 ಅಂದರೆ 84 84 90 95 99 102 104 105 ಪ್ಲಸ್ 0 ಅಂದರೆ 105 ಆಗುತ್ತೆ. ಟೋಟಲಿ 15 ಸಂಖ್ಯೆ ಇದಾವೆ. 15ರಿಂದ ಭಾಗಿಸ್ರಿ. 15 ಅಂದರೆ 15 7 105 ಕ್ಯಾನ್ಸಲ್ ಆಗಿ ಅವರೇಜ್ 7 ಬರ್ತಾ ಇದೆ. 7 ಅನ್ನೋದು ನೋಡ್ರಿ ಇಲ್ಲಿ ಆಪ್ಷನ್ ಡಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಸೈಡ್ ಆಫ್ ಎ ಸ್ಕ್ವೇರ್ ಈಸ್ 4 centimeter. ಇಟ್ ಈಸ್ ಕಟ್ ಇಂಟು 4 equal squares. ದ ಏರಿಯಾ ಆಫ್ ಈಚ್ ಸ್ಮಾಲ್ ಸ್ಕ್ವೇರ್ ವಿಲ್ ಬಿ. ಒಂದು ಚೌಕದ ಬದಿಯು 4 ಸೆಂಟಿಮೀಟರ್ ಇದೆ ಅಂತಿದೆ. ಒಂದು ಚೌಕ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್, ಎಲ್ಲ ಬದಿಗಳು ಸಮವಾಗಿದ್ರೆ, ಎಲ್ಲ ಅಳತೆಗಳು ಸಮವಾಗಿದ್ರೆ ಇದನ್ನು ಚೌಕ ಅಂತ ಕರಿತೀನಿ. ಪ್ರತಿಯೊಂದು ಬದಿಗಳು 4 ಇದಾವೆ ಅಂತ. ಸೊ ಚೌಕ ಅಂದರೆ ಎಲ್ಲ ಬದಿಗಳು ಸಮ ಇರ್ತಾವಲ್ಲ, ಪ್ರತಿಯೊಂದು ಬದಿಗಳು 4 ಇದಾವೆ ಅಂತ. ಚೌಕದ ಈ ವಿಸ್ತೀರ್ಣ ಅಂದರೆ ಸೊ ಎ ಈಕ್ವಲ್ ಟು 4 ಇದೆಯಲ್ಲ, 4 ಸ್ಕ್ವೇರ್ ಬರ್ಕೊಳ್ರಿ. ಇದರ ವಿಸ್ತೀರ್ಣ ಏರಿಯಾ 16 ಚದರ ಸೆಂಟಿಮೀಟರ್ ಬರುತ್ತೆ. ಇದನ್ನು 4 ಸಮಭಾಗ ಮಾಡಿದರೆ 16ನ್ನ 4 ಸಮಭಾಗ ಮಾಡಿದ್ರೆ ಅಂದರೆ ಈ ಚೌಕವನ್ನು 4 ಸಮಭಾಗ ಮಾಡಿದ್ವಿ ಅಂದರೆ ಈ ಟೋಟಲಿ 16ನ್ನ 4ರಿಂದ ಭಾಗಿಸ್ರಿ. 4 4 16 ಅಲ್ಲ, ಪ್ರತಿಯೊಂದು ಚಿಕ್ಕ ಸಣ್ಣ ಚೌಕ ಇರ್ತಾವಲ್ಲ ಇದರ ವಿಸ್ತೀರ್ಣ ಎಷ್ಟಿರುತ್ತೆ ಅಂದರೆ 4 4 ಚದರ ಸೆಂಟಿಮೀಟರ್ ಇರುತ್ತೆ. 4 ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥ TET ಎಕ್ಸಾಮ್ಗೆ ಎಲ್ಪ್ ಆಗಲಿ ಅಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ. ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರೋ ಪ್ರಶ್ನೆಗಳನ್ನು ನಿಮಗೆ ಯಾವ ಥರ ಬಿಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಕ್ವಶನ್ ಬರ್ಕೊಂಡು ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. 100% ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ. ಸೊ ನೆಕ್ಸ್ಟ್ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ TET ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೇ ಫಾಲೋ ಮಾಡ್ತಾ ಬರ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಮಾಡಿ, ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.